ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯ್ ಭವ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿ ಕ್ರ್ಯಾಶ್ ಕೋರ್ಸನ್ನು ನಡೆಸ್ತಾ ಇದ್ದೇವೆ. ಈ ಕ್ರ್ಯಾಶ್ ಕೋರ್ಸ್ನ ಭಾಗವಾಗಿ ಪ್ರತಿ ಭಾನುವಾರದಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿ ಮಾಡೆಲ್ ಟೆಸ್ಟನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಮಾಡೆಲ್ ಟೆಸ್ಟಲ್ಲಿ ಬಂದಾಗ ಇವತ್ತಿನ ಈ ಕ್ಲಾಸಲ್ಲಿ ಸೆಕೆಂಡ್ ಟೆಸ್ಟಲ್ಲಿ ಕೇಳಿರುವಂಥ ಜಿಯೋಗ್ರಫಿ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಿ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋ ಮೂಲಕ ನೀವು ನಮ್ಮ ಎಲ್ಲ ಕ್ಲಾಸಿನ PDF ಫೈಲನ್ನು ಕೂಡ ಪಡೆದುಕೊಳ್ಬೋದಾಗಿದೆ. ಹಾಗಾದರೆ ಬನ್ನಿ, ಸೆಕೆಂಡ್ ಟೆಸ್ಟಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು ಯಾವ ರೀತಿ ಇದ್ದು ಅನ್ನೋದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಮಾಡೆಲ್ ಟೆಸ್ಟ್ ಸೆಕೆಂಡ್ ಟೆಸ್ಟಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳೇನಿದ್ದಾವಲ್ವ, ಸ್ಪೆಷಲಿ ಜಿಯೋಗ್ರಫಿಯನ್ನು ನಾವು ತೆಗೆದುಕೊಂಡಾಗ ಬಹುತೇಕ ಕ್ವಶನ್ಸ್ಗಳು ಈಸಿ ಇರೋದು ಕಂಡು ಬರುತ್ತೆ. ಆದರೆ ಫಸ್ಟ್ ಟೆಸ್ಟ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ 5 to 10% ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗಿರೋದು ಕಂಡು ಬರುತ್ತೆ. ಹಾಗಾಗಿ ಕೆಲವೊಂದು ಕ್ವಶನ್ಸ್ಗಳಿಗೆ ಚೆನ್ನಾಗಿ ಆನ್ಸರ್ ಮಾಡಿದರೆ, ಮೋರ್ ದೆನ್ 90% ಸ್ಪರ್ಧಾರ್ಥಿಗಳು ಸರಿಯಾಗಿ ಆನ್ಸರ್ ಮಾಡಿದರೆ, ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿಗೆ ಕೆಲ ಸ್ಪರ್ಧಾರ್ಥಿಗಳು ಆನ್ಸರ್ ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಯಾರು ಸರಿಯಾಗಿ ಆನ್ಸರ್ ಗುರುತಿಸಿದ್ದಾರೋ ಅವರಿಗೆ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ನಾಲೆಜ್ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಈ ಕ್ಲಾಸಲ್ಲಿ. ಅದರ ಜೊತೆ ಯಾರು ತಪ್ಪು ಆನ್ಸರ್ ಗುರುತಿಸಿದ್ರಲ್ಲ, ನೀವು ಯಾವುದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇ ಕ್ವಶನ್ಗೆ ಬರೋಣ. 56ನೇ ಕ್ವಶನಿಂದ ಸ್ಟಾರ್ಟ್ ಆಗಿತ್ತು ಜಿಯೋಗ್ರಫಿ ಬಂದಾಗ. ಈ ಟೆಸ್ಟ್ ಪೇಪರಲ್ಲಿ ಬಂದಾಗ ಮೊದಲನೇ ಕ್ವಶನ್ ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ನು. ಹಾಗಾಗಿ ಬಹುತೇಕ ಸ್ಪರ್ಧಾರ್ಥಿಗಳು, ಮೋರ್ ದೆನ್ 85% ಸ್ಪರ್ಧಾರ್ಥಿಗಳು ಈ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಗುರುತಿಸಿರೋದನ್ನು ನೀವು ಕಾಣ್ಬೋದಾಗಿದೆ. ನೀವೇನು ರೆಸ್ಪಾನ್ಸ್ ಮಾಡಿದ್ರಲ್ವ ಅದೇ ಸೀಟನ್ನು ನಾನಿಲ್ಲಿ ತೆಗೆದುಕೊಂಡು ನಿಮಗೆ ತೋರಿಸ್ತಾ ಇರೋದು. ಏನಿದೆ ಕ್ವಶನ್ನು, ಕೃಷ್ಣಾ ನದಿಯು ಈ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಯಾವ ರಾಜ್ಯಗಳ ಮೂಲಕ ಕೃಷ್ಣಾ ನದಿ ಫ್ಲೋ ಆಗುತ್ತೆ ಅಂತ ಹೇಳಬೇಕು ನೀವಷ್ಟೇ. ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಗೋವಾ ಅಂತಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು. ಕರ್ನಾಟಕ, ತೆಲಂಗಾಣ, ಆಂಧ್ರ ಮತ್ತು ಕೇರಳ ಅಂತಿದೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಯಾವ ರಾಜ್ಯಗಳ ಮೂಲಕ ಕೃಷ್ಣಾ ನದಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಆಲ್ರೆಡಿ ಗೊತ್ತಿರುತ್ತೆ, ಅದು ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ನು. ಮತ್ತು ಕೃಷ್ಣಾ ನದಿ ಕರ್ನಾಟಕದ ಅತ್ಯಂತ ಪ್ರಮುಖ ನದಿಯಲ್ಲಿ ಗುರುತಿಸೋದು. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವೆಲ್ಲರೂ ಹೇಳಿರುವ ಹಾಗೆ ಕೊನೆ ಆಪ್ಷನ್ಸ್ ಅಂತ ಗುರುತಿಸೋದು. ಆದರೆ ಇಲ್ಲಿ ನನಗೆ ಆಶ್ಚರ್ಯ ಆಗೋದು, ಆತಂಕ ಏನಂದರೆ, ಕೆಲವೊಬ್ಬರು ಗೋವಾ ಜೊತೆ ಲಿಂಕ್ ಮಾಡಿದ್ದಾರೆ, ಕೆಲವೊಬ್ಬರು ತಮಿಳ್ನಾಡು ಜೊತೆ ಲಿಂಕ್ ಮಾಡಿದ್ದಾರೆ. ಅದು ಬಹಳ ಆತಂಕ ಅನಿಸುತ್ತೆ. ಯಾಕಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರಲೇಬೇಕು ಯಾವ ನದಿಗಳು ಯಾವ ರಾಜ್ಯದಲ್ಲಿ ಹರಿಯುತ್ತೆ ಅಂತ. ನಾನು ಯಾವುದೋ ಉತ್ತರ ಭಾರತದ, ಯಾವುದೋ ಈಶಾನ್ಯ ಭಾರತದ ಯಾವುದೋ ಒಂದು ಪ್ಲೇಸ್ನ ನದಿ ಕೇಳ್ತಾ ಇಲ್ಲ, ನಮ್ಮ ರಾಜ್ಯದಲ್ಲಿ ಹರಿಯುವಂಥ ನದಿ ಬಗ್ಗೆನೇ ಕೇಳ್ತಾ ಇರೋದು. ಅದು ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ನದಿ ಆಗಿರೋದ್ರಿಂದ ನಿಮಗೆ ಮಾಹಿತಿ ಗೊತ್ತಿರಲೇಬೇಕು. ಸ್ಪೆಷಲಿ ಇಂಥ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಆನ್ಸರ್ ಮಾಡ್ಬೋದು. ಇದಕ್ಕೆ ಬಹಳ ಸ್ಪೆಷಲಾಗಿ ಓದ್ಕೊಂಡು ಬರಬೇಕಂತೇನಿಲ್ಲ, ಹಾಗಾಗಿ ಓದ್ಕೊಂಡು ಹೋಗಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಕ್ವಶನನ್ನು ಒಂದೇ ಕಂಟೆಂಟ್ ಮೇಲೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಕೇಳ್ಬೋದು. ಈಸಿ ಆದರೂ ಕೇಳ್ಬೋದು, ಎವರೇಜ್ ಆದರೂ ಕೇಳ್ಬೋದು, ಡಿಫಿಕಲ್ಟಿ ಆದರೂ ಕೇಳ್ಬೋದು. ಹಾಗಾಗಿ ಗೊತ್ತಿರಬೇಕು ನಿಮಗೆ. ಅಲ್ಲಿ ಕೃಷ್ಣಾ ನದಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸ್ಪೆಷಲಿ ಥರ್ಡ್ ಇಂದ ಬಂದಾಗ ಈ ಕಡೆ ರೆಡ್ ಲೈನಿಂದ ಹೈಲೈಟ್ ಮಾಡಿದಾರಲ್ವ, ಅದರಲ್ಲಿ ಮೂರನೇದು ಬಂದರೆ ಅದು ಕೃಷ್ಣಾ ನದಿಯನ್ನು ಸೂಚಿಸ್ತಾ ಇರೋದು. ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಉಗಮ ಆಗುತ್ತೆ, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ, ಮಹಾಬಲೇಶ್ವರ ಅನ್ನುವಂಥ ಪ್ಲೇಸ್ನ ಸಮೀಪದಲ್ಲಿ. ಅಲ್ಲಿಂದ ಇದು ಕರ್ನಾಟಕ ಪ್ರವೇಶ ಮಾಡುತ್ತೆ, ಕರ್ನಾಟಕದಿಂದ ತೆಲಂಗಾಣ, ಆಮೇಲೆ ತೆಲಂಗಾಣ ಆಂಧ್ರದ ಗಡಿ ಭಾಗವಾಗಿ ಹರಿಯುತ್ತೆ. ಫೈನಲಿ ಆಂಧ್ರ ಪ್ರದೇಶದ ಮೂಲಕ ಇದು ಬೇ ಆಫ್ ಬಂಗಾಳನ್ನು ಜಾಯ್ನ್ ಆಗುತ್ತೆ. ಇಷ್ಟೇ ಕ್ವಶನ್ ಕೇಳಿದ್ದವರು, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ. ಅದೇ ರೀತಿ ನೀವು ಬೇರೆ ನದಿಗಳ ಬಗ್ಗೆನೂ ಗೊತ್ತಿರಬೇಕು ನಿಮಗೆ. ಗೋದಾವರಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ, ಕಾವೇರಿ ಯಾವ ರಾಜ್ಯದಲ್ಲಿ ಹರಿಯುತ್ತೆ, ಈ ರೀತಿ ಕೂಡ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ. ಹಾಗಾಗಿ ಕೇಳಿರುವಂಥ ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್. ಇಂಥ ಕ್ವಶನ್ಸ್ಗಳಿಗೆ ನೀವು ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಾಗಿ ಆನ್ಸರ್ ಗುರುತಿಸಲೇಬಾರ್ದು. ಗುರುತಿಸಿದ್ರೆ ನೀವು ಅಪಾಯಿಂಟ್ ಆಗೋದು ಬಹಳ ಕಷ್ಟ ಆಗುತ್ತೆ. ಸ್ಪೆಷಲಿ ಕರ್ನಾಟಕದ ಅತ್ಯಂತ ಪ್ರಮುಖ ನದಿ ಅಂತ ನಾನು ಹೇಳಿದೆ. ಹಾಗಾಗಿ ಕರ್ನಾಟಕದ ಬಗ್ಗೆ ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು, ಅಥವಾ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ ಅಂತ ಕೇಳ್ಬೋದು, ಅಥವಾ 4 ಆಪ್ಷನ್ಸನ್ನು ಕೊಟ್ಟು ನಿಮಗೆ ಏನು ಕೇಳ್ಬೋದು ಕ್ವಶನ್ ಅಂದರೆ, ಯಾವ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿಯುವುದಿಲ್ಲ ಅಂತ ಆದರೂ ಕೇಳ್ಬೋದು. ಈ ರೀತಿ ಕ್ವಶನ್ ಬಂದಿದ್ದಾವೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ನಿಮಗೆ ಇಲ್ಲಿ ಯಾರೋ ಮಾರ್ಕಿಂದ ಹೈಲೈಟ್ ಮಾಡಿದ್ದೇವಲ್ವ, ಅದು ಕೃಷ್ಣಾ ನದಿ ಬೆಳಗಾವಿ ಜಿಲ್ಲೆ ಮೂಲಕ ಕರ್ನಾಟಕ ಪ್ರವೇಶ ಮಾಡುತ್ತೆ, ಬಾಗಲಕೋಟೆ, ವಿಜಯಪುರ ಗಡಿ ಭಾಗದಲ್ಲಿ, ರಾಯಚೂರು, ಯಾದಗಿರಿ ಗಡಿ ಭಾಗದಲ್ಲಿ ಹರಿದುಕೊಂಡು ಮುಂದೆ ಇದು ತೆಲಂಗಾಣವನ್ನು ಪ್ರವೇಶ ಮಾಡೋದನ್ನು ಸಹ ನಾವು ಕಾಣ್ತೇವೆ. ಹಾಗಾಗಿ ನಿಮಗೆ ಓವರಾಲ್ ಇಂಡಿಯಾ ಬಂದಾಗಲೂ ಗೊತ್ತಿರಬೇಕು ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಈ ನದಿ ಅಂತ. ಕರ್ನಾಟಕ ಬಂದಾಗ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ನದಿ ಹರಿಯುತ್ತೆ ಅನ್ನೋದು ಗೊತ್ತಿರಬೇಕು. ಅದರ ಜೊತೆಗೆ ಈ ನದಿಗೆ ಕರ್ನಾಟಕದಲ್ಲಿ 2 ಅತ್ಯಂತ ಪ್ರಮುಖವಾದಂಥ ಡ್ಯಾಮ್ಸ್ಗಳನ್ನು ನಿರ್ಮಿಸಲಾಗಿದೆ. ನದಿ ಪಾತ್ರವನ್ನು ತೆಗೆದುಕೊಂಡಾಗ ಮೊದಲು ಸಿಗುವಂತಹ ಡ್ಯಾಮ್ ಯಾವುದು, ಆಲ್ಮಟ್ಟಿ ಜಲಾಶಯ ಅಂತ ಈ ಭಾಗದಲ್ಲಿರೋದು. ಓಕೆ, ಅದನ್ನು ಹೊರತುಪಡಿಸಿ ಅದರ ಮುಂಭಾಗದಲ್ಲಿ ಬಂದಾಗ ನಮಗೆ ಇನ್ನೊಂದು ಜಲಾಶಯ ಸಿಗುತ್ತೆ, ಇದು ಬಸವಸಾಗರ ಜಲಾಶಯ ಅಂತ, ಇದು ಯಾದಗಿರಿ ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಓಕೆ, ನದಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಬಂದಾಗ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಬಹಳಷ್ಟು ಡಿಟೇಲ್ ಆಗಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಡಿಸ್ಕಷನ್ ಮಾಡಿದ್ದೇವೆ. ಅಲ್ಲಿ ನೀವು ಇದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದಾಗಿದೆ.
ನೆಕ್ಸ್ಟ್ ಒಂದು ಬರೋಣ 57ನೇ ಕ್ವಶನ್. ಪಾಲ್ಘಾಟ್ ಗ್ಯಾಪ್ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಯಾವ ಆ್ಯಂಗಲಲ್ಲಿ ಕೊಟ್ಟಿದ್ದಾರೆ ಅಂದರೆ ಸಿವಾಲಿಕ್ ಮತ್ತು ಹಿಮಾಚಲ ನಡುವೆ ಕಂಡು ಬರುತ್ತದೆ, ನೀಲಗಿರಿ ಬೆಟ್ಟಗಳ ಕೆಳಭಾಗದಲ್ಲಿ ಕಂಡು ಬರುತ್ತೆ, ಮೈಕಲ್ ಶ್ರೇಣಿಯಲ್ಲಿ ಕಂಡು ಬರುತ್ತೆ, ಅರಾವಳಿ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಈ ಕ್ವಶನ್ ಸ್ವಲ್ಪ ಎವರೇಜ್ ಅಂತ ಹೇಳ್ಬೋದು. 65% ವಿದ್ಯಾರ್ಥಿಗಳು ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ಆದರೆ ಇನ್ನೂ ಸುಮಾರು ಜನ ಇದಕ್ಕೆ ತಪ್ಪಾಗಿ ಆನ್ಸರ್ ಗುರುತಿಸ್ತಾ ಬಂದಿದ್ದಾರೆ. ಪಾಲ್ಘಾಟ್ ಗ್ಯಾಪ್ ಯಾವ ಭಾಗದಲ್ಲಿದೆ ಅನ್ನೋದು ಗೊತ್ತಿರಬೇಕು. ಕೆಲವೊಬ್ಬರು ಅರಾವಳಿಯನ್ನು ಗುರುತಿಸಿದ್ದಾರೆ, ಕೆಲವೊಬ್ಬರು ಮೈಕಲ್ ಶ್ರೇಣಿ, ಕೆಲವೊಬ್ಬರು ಸಿವಾಲಿಕ್ ಹಿಮಾಲಯ ಏರಿಯಾನು ಕೂಡ ಗುರುತಿಸಿದ್ದಾರೆ. ಓಕೆ, ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾದ್ರೆ ನಿಮಗೊಂದು ಸ್ವಲ್ಪ ಇಂಡಿಯಾದ ಫಿಸಿಕಲ್ ಫೀಚರ್ಸ್ಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ ನಿಮಗೆ ಗೊತ್ತಿರಬೇಕು. ಮ್ಯಾಪಲ್ಲಿ ಸುಮಾರು ಘಟ್ಟ ಪ್ರದೇಶವನ್ನು, ಪರ್ವತ ಶ್ರೇಣಿಗಳನ್ನು, ಬೆಟ್ಟಗಳ ಶ್ರೇಣಿಗಳನ್ನು ಏನು ಮಾಡಿದ್ದಾರೆ, ಹೈಲೈಟ್ ಮಾಡಿದ್ದಾರೆ. ನೀವು ಅರಾವಳಿಯನ್ನು ಅಬ್ಸರ್ವ್ ಮಾಡೋದು, ವಿಂಧ್ಯಾಸ್ ಅಬ್ಸರ್ವ್ ಮಾಡೋದು, ಸಾತ್ಪುರ ಆಗಿರ್ಬೋದು, ಈಸ್ಟರ್ನ್ ಘಾಟ್ಸು, ವೆಸ್ಟರ್ನ್ ಘಾಟ್ಸು, ಪೂರ್ವಾಂಚಲ ಬೆಟ್ಟಗಳು ಇವೆಲ್ಲವನ್ನು ಕೂಡ ಮ್ಯಾಪಲ್ಲಿ ಹೈಲೈಟ್ ಮಾಡಿದ್ದಾರೆ. ಸ್ಪೆಷಲಿ ಪಾಲ್ಘಾಟ್ ಗ್ಯಾಪ್ ಈ ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಒಂದು ಕಣಿವೆ ಮಾರ್ಗ ಅಥವಾ ಒಂದು ಘಾಟ್ ಅಂತ ಗುರುತಿಸ್ಬೋದು. ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಏರಿಯಾದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದ್ದರೆ ಖಂಡಿತ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ವೆಸ್ಟರ್ನ್ ಘಾಟ್ಸ್ ಮ್ಯಾಪ್ ಕಾಣಿಸ್ತಾ ಇದೆ. ಯಾವ ಯಾವ ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂತ ಕೂಡ ನೀವು ಹೇಳ್ಬೋದು, ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ಅಂತ ಕೂಡ ಈ ಮ್ಯಾಪ್ನ ಸಹಾಯದಿಂದ ನೀವು ಹೇಳ್ಬೋದು. ಮತ್ತು ನಾರ್ತಿಂದ ಸೌತ್ವರೆಗೂ ಆ ರಾಜ್ಯಗಳನ್ನು ಕೂಡ ನೀವು ಪಟ್ಟಿ ಕೂಡ ಮಾಡ್ಬೋದು. ಓಕೆ, ಈ ರೀತಿ ಗುಜರಾತಿಂದ ಕನ್ಯಾಕುಮಾರಿವರೆಗೂ 6 ರಾಜ್ಯಗಳಲ್ಲಿ ಹಂಚಿಕೆ ಆಗಿರುವಂಥ ವೆಸ್ಟರ್ನ್ ಘಾಟ್ಸ್ ಏರಿಯಾ ಏನಿದೆ ಅಲ್ವಾ, ಅಥವಾ ಈ ವೆಸ್ಟರ್ನ್ ಘಾಟ್ಸ್ಗಳನ್ನು ಏನು ಮಾಡ್ಬೋದು, ನಾವು ಇನ್ನೊಂದು 2-3 ರೀತಿಯಲ್ಲಿ ಬೈಫಾರ್ಗೇಷನ್ ಮಾಡ್ಬೋದು. ಅಂದರೆ ವೆಸ್ಟರ್ನ್ ಘಾಟ್ಸ್ನ ಉತ್ತರ ಭಾಗಕ್ಕೆ ನದರ್ನ್ ವೆಸ್ಟರ್ನ್ ಘಾಟ್ಸ್ ಅಂತ ಕರಿಬೋದು, ಮಿಡಲಲ್ಲಿ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಅಂತ ಕರಿಬೋದು. ಅಲ್ಲಿ ಒಂದು ಸಪ್ರೇಟಾಗಿ ಹೈಲೈಟ್ ಕೂಡ ಮಾಡಿದ್ದಾರೆ. ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಆದ ನಂತರ ನಮಗೆ ನೀಲಗಿರಿ ಹಿಲ್ಸ್ಗಳು ಸಿಗ್ತವೆ. ನೀಲಗಿರಿ ಹಿಲ್ಸ್ ಗೊತ್ತು ನಿಮಗೆ, ಇದು ವೆಸ್ಟರ್ನ್ ಮತ್ತು ಈಸ್ಟರ್ನ್ ಘಾಟ್ಸ್ ಅವೆರಡು ಸಂಧಿಸುವಂಥ ಒಂದು ಪ್ಲೇಸ್ ಅಂತ ಗುರುತಿಸಲಾಗುತ್ತೆ. ನೀಲಗಿರಿ ಹಿಲ್ಸ್ ಆದ ನಂತರವೂ ಕೂಡ ವೆಸ್ಟರ್ನ್ ಘಾಟ್ಸ್ ಇನ್ನೂ ಕಂಟಿನ್ಯೂಷನ್ ಆಗ್ತವೆ. ಅವುಗಳಿಗೆ ಸದರ್ನ್ ವೆಸ್ಟರ್ನ್ ಘಾಟ್ ಅಂತ ಕೂಡ ಕರಿತೀವಿ. ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಿಮಗೆ ಸದರ್ನ್ ವೆಸ್ಟರ್ನ್ ಘಾಟ್ಸ್ ಅಂತ. ಇದು ನೀಲಗಿರಿಯ ನಂತರದ ಕೆಳಭಾಗದಲ್ಲಿ ಕೂಡ ವೆಸ್ಟರ್ನ್ ಘಾಟ್ಸ್ ಕಂಟಿನ್ಯೂಷನ್ ಆಗಿರೋದು ಕಂಡುಬರುತ್ತೆ. ಆದರೆ ಆ ಮ್ಯಾಪನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನೀಲಗಿರಿ ಹಿಲ್ಸ್ ಆದ ನಂತರ ಸದರ್ನ್ ವೆಸ್ಟರ್ನ್ ಘಾಟ್ಸ್ ಸ್ಟಾರ್ಟ್ ಆಗೋ ಮಿಡಲಲ್ಲಿ ಏರಿಯಾದಲ್ಲಿ ಸ್ವಲ್ಪ ನಿಮಗೆ ಒಂದು ಗ್ಯಾಪ್ ಕಾಣಿಸ್ತಾ ಇದೆ. ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಹಂಚಿಕೆ ಆಗಿರೋದು ಕಂಡು ಬರ್ತಾ ಇಲ್ಲ. ಆ ಗ್ಯಾಪ್ ಏನಿದೆ ಅಲ್ವಾ, ಆ ಕಣಿವೆ ಏನಿದೆ ಅಲ್ವಾ, ಆ ಕಣಿವೆ ಮಾರ್ಗಕ್ಕೆ ನಾವು ಪಾಲ್ಘಾಟ್ ಗ್ಯಾಪ್ ಅಂತ ಕರೆಯೋದು. ಇದ್ರ ಬಗ್ಗೆನೇ ಕ್ವಶನ್ ಕೇಳಿರೋದು ನಿಮಗೆ. ಹಾಗಾಗಿ ಸರಿಯಾದ ಉತ್ತರ ಯಾವುದನ್ನು ಗುರುತಿಸ್ಬೋದು, ನೀಲಗಿರಿ ಬೆಟ್ಟಗಳ ಕೆಳಭಾಗದಲ್ಲಿರುವಂಥ ಒಂದು ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಮತ್ತು ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಘಾಟ್ ಅಂತ ಇದನ್ನು ಅಥವಾ ಒಂದು ಕಣಿವೆ ಮಾರ್ಗ ಅಂತ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಕೊಚ್ಚಿ ಮತ್ತು ಕೊಯಮತ್ತೂರನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಭಾಗದಲ್ಲಿ ನೋಡಿದ್ರೆ ಪಾಲ್ಘಾಟ್ ಗ್ಯಾಪ್ ಕೂಡ ಹೈಲೈಟ್ ಮಾಡಿದ್ದಾರೆ ಅಲ್ಲಿ. ಅದರ ಒಂದು ಭಾಗದಲ್ಲಿ ಕೊಚ್ಚಿ ಇರೋದು ಕಂಡು ಬರ್ತಾ ಇದೆ, ನಿಯರ್ ಬೈ ಸಿಟಿ, ದೊಡ್ಡ ಸಿಟಿ. ಅಂದರೆ ಇನ್ನೊಂದು ಮೇಲ್ಭಾಗದಲ್ಲಿ ಈ ಕಡೆ ಬಂದರೆ ಕೊಯಮತ್ತೂರು ಕಂಡು ಬರ್ತಾ ಇದೆ. ಹಾಗಾಗಿ ಇವೆರಡನ್ನು ಕನೆಕ್ಟ್ ಮಾಡುವಂಥ ಒಂದು ಕಣಿವೆ ಮಾರ್ಗ ಅಂತ ಗುರುತಿಸಲಾಗುತ್ತೆ. ಕೆಲವೊಂದು ಬುಕ್ಕಲ್ಲಿ ನಿಮಗೆ ಚೆನ್ನೈ ಮತ್ತು ತ್ರಿವೇಂದ್ರಮ್ ಅಂತ ಕೂಡ ಕಂಡುಬರುತ್ತೆ. ಚೆನ್ನೈ ಮತ್ತು ತ್ರಿವೇಂದ್ರಮ್ 2 ರಾಜ್ಯಗಳ ಅತ್ಯಂತ ಮೇಜರ್ ಸಿಟಿಗಳಾಗಿದ್ದಾವೆ. ಆ ಸಿಟಿಗಳು ಕೂಡ ಇದೇ ಮಾರ್ಗದ ಮೂಲಕ ಕನೆಕ್ಟ್ ಆಗೋದ್ರಿಂದ ಅಂಥ ಒಂದು ಆಪ್ಷನ್ಸ್ ಕೂಡ ನಿಮಗೆ ಎಕ್ಸಾಮಲ್ಲಿ ಕೊಡ್ಬೋದು. ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸ್ ಕೊಡ್ಬೋದು. ಇವೆರಡೂ ಕೂಡ ಸರಿ ಅಂತಲೇ ಹೇಳ್ಬೋದು, ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ. ಅಂದರೆ ಪಾಲ್ಘಾಟ್ ಗ್ಯಾಪ್ಗೆ ನಿಯರ್ ಬೈ ಸಿಟಿ ಅಂತ ಬಂದಾಗ ಕೊಚ್ಚಿ ಕೊಯಮತ್ತೂರು ಅತ್ಯಂತ ಪ್ರಮುಖವಾದ ಸಿಟಿಗಳು. ಸ್ವಲ್ಪ ದೂರದ ಇಂಪಾರ್ಟೆಂಟ್ ಆಗಿರೋ 2 ರಾಜ್ಯಗಳಲ್ಲಿ ಬಂದಾಗ ಇಂಪಾರ್ಟೆಂಟ್ ಅಂದರೆ ನಾವು ಚೆನ್ನೈ ಮತ್ತು ತ್ರಿವೇಂದ್ರಮ್ ಅಂತ ಕೂಡ ಆನ್ಸರ್ ಮಾಡ್ಬೋದಾಗಿದೆ. ಅದರ ಜೊತೆಗೆ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುತ್ತೆ ಅಂತ ಕೆಲವೊಬ್ಬರು ಆನ್ಸರ್ ಗುರುತಿಸಿದ್ರೆ, ಸ್ಪೆಷಲಿ ನಾವು 4th ಆಪ್ಷನ್ಸನ್ನು ಕೂಡ ಸುಮಾರು ಜನ ಐಡೆಂಟಿಫೈ ಮಾಡಿದ್ದಾರೆ. ಆದರೆ ಅರಾವಳಿ ಬೆಟ್ಟಗಳಲ್ಲಿ ಬಂದಾಗ 2 ಪ್ರಮುಖ ಘಾಟಗಳು ಕಂಡು ಬರ್ತವೆ. ಒಂದು ಗೋರಮ್ ಘಾಟ್ ಅಂತ ಗುರು ಶಿಖರ ಮತ್ತು ಮೌಂಟ್ ಅಬುವನ್ನು ಕನೆಕ್ಟ್ ಮಾಡುತ್ತೆ. ಆಲ್ರೆಡಿ ಇಂಡಿಯನ್ ಜಿಯೋಗ್ರಫಿಲಿ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೇವೆ, ಪಾರ್ಟ್ 1 ಸೆಷನಲ್ಲಿ ಬಂದಾಗ ಡಿಸ್ಕಷನ್ ಮಾಡಿದ್ದೇವೆ. ಅಲ್ಲಿದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು. ಸೇಮ್ ಕಂಟೆಂಟ್ ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೆಕೆಂಡ್ ಒನ್ ಹಲ್ದಿ ಘಾಟ್ ಪಾಸ್ ಅಂತ, ಇದು ರಾಜಸಾಮಂಡ್ ಮತ್ತು ಪಾಲಿ ಜಿಲ್ಲೆಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಘಾಟ್ ಆಗಿದೆ. ಇವೆರಡೂ ಕೂಡ ಅರಾವಳಿ ಬೆಟ್ಟಗಳ ಶ್ರೇಣಿಯಲ್ಲಿ ಕಂಡುಬರುವಂಥವಾಗಿವೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 58ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಬ್ರಹ್ಮಪುತ್ರ ನದಿಯ ಉಪನದಿ ಆಗಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸು ಮಾಹಿ ಇದೆ, ಲೋಹಿತ್ ಇದೆ, ಮಾನಸ್ ಇದೆ ಮತ್ತು ತೀಸ್ತಾ ಅಂತಿದೆ. ಸರಿಯಾದ ಉತ್ತರ ಇದಕ್ಕೆ ಮಾಹಿ ನದಿ. ಆದರೆ ಸರಿಯಾಗಿ ಆನ್ಸರ್ ಮಾಡಿರುವಂಥ ಸ್ಪರ್ಧಾರ್ಥಿಗಳ ಸಂಖ್ಯೆ ಕೇವಲ 51%. ಇನ್ನು ಸರಿಸುಮಾರು 48-49% ಸ್ಪರ್ಧಾರ್ಥಿಗಳು ಈ ಕ್ವಶನ್ಗೆ ತಪ್ಪಾಗಿ ಉತ್ತರ ಗುರುತಿಸಿದ್ದಾರೆ. ಸ್ಪೆಷಲಿ ತೀಸ್ತಾ ನದಿ ಬ್ರಹ್ಮಪುತ್ರದ ಉಪನದಿ ಆಗಿಲ್ಲ ಅಂತ ಸುಮಾರು 21% ಸ್ಪರ್ಧಾರ್ಥಿಗಳು ಗುರುತಿಸ್ತಾರೆ. ಸರಿಸುಮಾರು 4,000 ಸ್ಪರ್ಧಾರ್ಥಿಗಳಂತ ಹೇಳೋದು. ಓಕೆ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳ ಬಗ್ಗೆ ನೀವು ಅಭ್ಯಾಸ ಮಾಡ್ತಾ ಇರ್ತೀರಾ. ಅಲ್ಲೂ ಕೂಡ ತೀಸ್ತಾ ನದಿ ವಿವಾದ ಅಂತ ಬರುತ್ತೆ. ತೀಸ್ತಾ ನದಿ ನೀರನ್ನು ಹಂಚಿಕೊಳ್ಳುವಂಥ ವಿಷಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಧ್ಯದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ದಾವೆ. ಅದು ವಿವಾದ ಕೂಡ ಇದೆ ಅನ್ನೋದು ಗೊತ್ತಿರಬೇಕು. ಹಾಗಾಗಿ ತೀಸ್ತಾ ನದಿ ಬ್ರಹ್ಮಪುತ್ರ ನದಿಯ ಉಪನದಿ ಆಗಿದೆ ಅಂತ ತೀರ್ಮಾನಕ್ಕೆ ಬರ್ಬೋದು. ಮಾನಸ ನದಿ ಬಗ್ಗೆ ಕೂಡ ಕೇಳಿರ್ತೀರ ನೀವು. ಈ ಮಾನಸ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ವಾ, ಅದು ಈ ನದಿ ಭಾಗದಲ್ಲಿರೋದು ಕಂಡು ಬರುತ್ತೆ. ಆ ಬೇಸ್ ಮೇಲೆ ಕೂಡ ನೀವು ಗೆಸ್ ಮಾಡ್ಬೋದು. ಲೋಹಿತ್ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ನದಿನೇ. ಸ್ಪೆಷಲಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಬಂದಾಗ ಮಾಹಿ ನದಿ
ಬ್ರಹ್ಮಪುತ್ರ ನದಿಯ ಉಪನದಿ ಆಗಿಲ್ಲ. ಮತ್ತು ಮಾಹಿ ನದಿ ವೆಸ್ಟ್ ಫ್ಲೋ ರಿವರ್ಸಲ್ಲಿ ಗುರುತಿಸುವಂಥ ಒಂದು ನದಿ, ಮತ್ತು ಅದು 23.5 ಏನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿ ಕೂಡ ನೀವು ಬೇರೆ ಅಭ್ಯಾಸದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರ್ತೀರಾ ಅಥವಾ ಅದ್ರ ಬಗ್ಗೆ ತಿಳಿದುಕೊಂಡಿರ್ತೀರಾ. ಹಾಗಾಗಿ ಇವೆಲ್ಲವನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಂತ ಗುರುತಿಸ್ಬೋದು. ಬ್ರಹ್ಮಪುತ್ರ ನದಿಗೆ ರಿಲೇಟೆಡ್ ಆಗಿ ಬಂದಾಗ ಅದರ ಉಪನದಿಗಳು ಯಾವುದನ್ನೋದು ಗೊತ್ತಿರಬೇಕು. ಓಕೆ, ಮ್ಯಾಪ್ ಕಾಣಿಸ್ತಾ ಇದೆ. ಬ್ರಹ್ಮಪುತ್ರ ನದಿಯನ್ನು ಕೂಡ ಹೈಲೈಟ್ ಮಾಡಲಾಗಿದೆ, ಅದರ ಉಪನದಿಗಳನ್ನು ಕೂಡ ಗುರುತಿಸಲಾಗಿದೆ. ಸ್ಪೆಷಲಿ ಟಿಬೆಟ್ ಭಾಗದಿಂದ, ಭಾರತ ಮೇಲ್ಭಾಗದಲ್ಲಿ ಟಿಬೆಟ್ ಭಾಗದಿಂದ ಏನೋ ನದಿ ಹೈಲೈಟ್ ಮಾಡಿದ್ದಾರಲ್ವ, ಇದು ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿ ಅರುಣಾಚಲ್ ಪ್ರದೇಶ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತೆ, ಅರುಣಾಚಲ್ ಅಸ್ಸಾಂ ಮೂಲಕ ಹರಿದುಕೊಂಡು ಇದು ಮುಂದೆ ಏನಾಗುತ್ತೆ, ಬಾಂಗ್ಲಾದೇಶ ಪ್ರವೇಶ ಮಾಡುತ್ತೆ. ಬಾಂಗ್ಲಾದೇಶದಲ್ಲಿ ಇದಕ್ಕೆ ಜಮುನಾ ಅಂತ ಕರೀತಾರೆ. ಓಕೆ, ಈ ನದಿ ಮುಂದೆ ಏನಾಗುತ್ತೆ, ಗಂಗಾ ಜೊತೆ ಜಾಯ್ನ್ ಆಗುತ್ತೆ. ಗಂಗಾಗೆ ಬಾಂಗ್ಲಾದೇಶದಲ್ಲಿ ಪದ್ಮ ಅಂತ ಕರೀತಾರೆ. ಓಕೆ, ಈ ರೀತಿ ಬೇಸಿಕ್ ಆಗಿರುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ಈ ಕ್ವಶನಲ್ಲಿ ನಿಮ್ಮಿಂದ ನಾಲೆಜ್ ನಿರೀಕ್ಷೆ ಮಾಡ್ತಾ ಇರೋದು, ಭಾರತದಲ್ಲಿ ಬ್ರಹ್ಮಪುತ್ರ ನದಿಯ ಉಪನದಿ ಯಾವ್ಯಾವ ಆಗಿದ್ದಾವೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕಂತ ಕೇಳ್ತಾ ಇದ್ದಾರೆ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ದಿಬಾಂಗ್ ಅಂತ ಕಾಣಿಸ್ತಾ ಇದೆ ಒಂದು ನದಿ, ಲೋಹಿತ್ ಇರ್ಬೋದು, ಬುರಿ ದಿಹಾಂಗ್ ಇರ್ಬೋದು, ಓಕೆ, ಧನಸಿರಿ ಆಗಿರ್ಬೋದು, ಕಾಪಿಲಿ, ಇವೆಲ್ಲವೂ ಕೂಡ ಈ ಭಾಗದಿಂದ ಬ್ರಹ್ಮಪುತ್ರಕ್ಕೆ ಜಾಯ್ನ್ ಆಗುವಂಥ ಉಪನದಿಗಳಾಗಿದ್ದಾವೆ. ಇನ್ನು ಈ ಭಾಗ ಅಂತ ಬಂದಾಗ ಇಲ್ಲೂ ಕೂಡ ನೀವು ಉಪನದಿಗಳನ್ನು ಕಾಣ್ಬೋದು. ಸ್ಪೆಷಲಿ ತೀಸ್ತಾವನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಈ ಭಾಗದಲ್ಲಿ ತೀಸ್ತಾ ಕಾಣಿಸ್ತಾ ಇದೆ, ನೆಕ್ಸ್ಟ್ ಇಲ್ಲಿ ಸಂಕೋಷ್ ಕಾಣಿಸ್ತಾ ಇದೆ, ಮಾನಸ್ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಬಂದಾಗ, ಈವನ್ ಸುಬನಸಿರಿ ಕೂಡ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಈ ಭಾಗದಿಂದ ಬ್ರಹ್ಮಪುತ್ರಗೆ ಬಂದು ಜಾಯ್ನ್ ಆಗ್ತವೆ. ಹಾಗಾಗಿ ಕೆಲವೊಂದು ನದಿಗಳ ಹೆಸರು ಗೊತ್ತಿದ್ರೂ ಸಾಕು, ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಮಾಹಿ ಅನ್ನೋದು ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ. ಮತ್ತು ಬ್ರಹ್ಮಪುತ್ರ ನದಿ ಟಿಬೆಟಲ್ಲಿ ಉಗಮ ಆಗುತ್ತೆ, ಅಲ್ಲಿಂದ ಭಾರತ ಬರುತ್ತೆ, ಭಾರತದಿಂದ ನೆಕ್ಸ್ಟು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ. ಒಟ್ಟು 3 ದೇಶಗಳಲ್ಲಿ ಹರಿಯುತ್ತೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಒಂದು ಬರೋಣ, ಮಾಹಿ ಬಗ್ಗೆ ಒಂದು ಸ್ವಲ್ಪ ಬೇರೆ ಆ್ಯಂಗಲಲ್ಲಿ ನೀವು ಸ್ಟಡಿ ಮಾಡಿರ್ತೀರಾ, ಅದನ್ನು ನಾಲೆಜನ್ನು ಬೇಸ್ ಆಗಿಟ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನಿಮ್ಗೆ ಇನ್ ಕೇಸ್ ಲೋಹಿತ್ ಗೊತ್ತಿಲ್ಲ ಅಥವಾ ತೀಸ್ತಾ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ದರೂ ಕೂಡ ಮಾಹಿ ಬಗ್ಗೆ ಆದರೂ ಗೊತ್ತಿರಬೇಕು ನಿಮಗೆ. ಇಲ್ಲಿ ಈ ಮ್ಯಾಪಲ್ಲಿ ಏನು ರೆಡ್ ಕಲರಿಂದ ಹೈಲೈಟ್ ಮಾಡಲಾಗಿದ್ದಾರಲ್ವ, ಆ ಎಲ್ಲ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳು. ಸ್ಪೆಷಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಬಂದಾಗ ಅದರಲ್ಲಿ ನರ್ಮದಾ ಆಲ್ರೆಡಿ ಗೊತ್ತಿದೆ ನಿಮಗೆ, ಅತ್ಯಂತ ಉದ್ದವಾದ ನದಿ ವೆಸ್ಟ್ ಫ್ಲೋದಲ್ಲಿ ಬಂದಾಗ. ಅದು ಬಿಟ್ಟರೆ ತಾಪಿ ಸೆಕೆಂಡ್ ಹೈಯೆಸ್ಟ್ ಅಂತ ಗುರುತಿಸೋದು. ಇದರ ಜೊತೆಗೆ ಲೂನಿ, ಸಬರ್ಮತಿ ಮತ್ತು ಮಾಹಿಯನ್ನು ಕೂಡ ನಾವು ವೆಸ್ಟ್ ಫ್ಲೋದಲ್ಲಿ ಗುರುತಿಸ್ತೇವೆ. ಮಾಹಿ ನದಿಯ ವಿಶೇಷತೆ ಏನಂದರೆ, ಇದು 23.5 ಏನಿದೆ ಅಲ್ವಾ, ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಇದು ಹಾದು ಹೋಗುತ್ತೆ. ಹಾಗಾಗಿ ಆ ಬೇಸಲ್ಲಿ ಕೂಡ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಾ. ಇದನ್ನು ಬೇಸಾಗಿಟ್ಕೊಂಡು ಕೂಡ ಈ ಕ್ವಶನ್ಗೆ ನೀವು ಆನ್ಸರ್ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒಂದು 59ನೇ ಕ್ವಶನ್, ಕಾಶ್ಮೀರ್ ಹಿಮಾಲಯದ ಭಾಗವಾಗಿರುವ ಕಾರ್ಯವಾಸ್ ಡ್ಯಾಶ್ಗೆ ಪ್ರಸಿದ್ಧಿ ಆಗಿದೆ ಅಂತ ಕೇಳಿದ್ದಾರೆ. ಖರ್ಜೂರ, ಕೇಸರಿ, ಹಲಸು ಮತ್ತು ಕಿತ್ತಳೆ ಅಂತ ಕೊಟ್ಟಿದ್ದಾರೆ. ಬಹುತೇಕ ಸ್ಪರ್ಧಾರ್ಥಿಗಳಿಗೂ ಗೊತ್ತಿ ಕ್ವಶನ್ಗೆ ಸರಿಯಾದ ಉತ್ತರ. ನಿಯರ್ಲಿ 90% ಸ್ಪರ್ಧಾರ್ಥಿಗಳು ಈ ಕ್ವಶನ್ಗೆ ಸರಿಯಾಗಿ ಉತ್ತರ ಗುರುತಿಸಿದ್ದಾರೆ, ಕೇಸರಿ ಅಂತ. ಆದರೆ ಇಲ್ಲಿ ಒಂದು ಆಶ್ಚರ್ಯ ಅಥವಾ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ಆದರೆ ಕೆಲ ಸ್ಪರ್ಧಾರ್ಥಿಗಳು, ಸುಮಾರು 1,000 ಸ್ಪರ್ಧಾರ್ಥಿಗಳು ಖರ್ಜೂರ ಅಂತ ಆನ್ಸರ್ ಮಾಡಿದ್ದಾರೆ. ಖರ್ಜೂರ ಗೊತ್ತು ನಿಮಗೆ, ಅದು ಮರುಭೂಮಿಯಲ್ಲಿ ಬೆಳೆಯುವಂಥ ಒಂದು ಬೆಳೆ ಆಗಿದೆ. ಮರುಭೂಮಿಯಲ್ಲಿ ಎಲ್ಲಿ ಒಯಸಿಸ್ ಕಂಡು ಬರ್ತಾವಲ್ವ, ಅದರ ಸುತ್ತಲಿನ ಭಾಗದಲ್ಲಿ ನಾವು ಖರ್ಜೂರದ ಮರಗಳನ್ನು ಕಾಣ್ಬೋದಾಗಿದೆ. ಹಾಗಾಗಿ ನೀವು ಯಾವ ಬೇಸ್ ಮೇಲೆ ಕಾಶ್ಮೀರ್ ಹಿಮಾಲಯದಲ್ಲಿ ನೀವು ಖರ್ಜೂರವನ್ನು ನೀವು ಆನ್ಸರ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀರ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಥವಾ ನೀವೇನಾದರೂ ನೆಗ್ಲೆಕ್ಟ್ ಆಗಿ ಈ ಟೆಸ್ಟನ್ನು ತೆಗೆದುಕೊಳ್ತಾ ಇರ್ಬೋದು. ಆದರೆ ಗೊತ್ತಿರಲಿ, ಇಂತಹ ನೆಗ್ಲೆಕ್ಟ್ಗಳೇ ನಿಮ್ಮ ಎಕ್ಸಾಮಲ್ಲಿ ಮಾಡಿದ್ರೆ ಖಂಡಿತ ನೀವು ಲಿಸ್ಟಿಂದ ಹೊರಗಡೆ ಉಳಿತೀರಾ. ಹಾಗಾಗಿ ಗೊತ್ತಿರಲಿ, ಕ್ವಶನ್ ಪೇಪರನ್ನು ನೀವು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕು ಮತ್ತು ಕಂಟೆಂಟನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಗೊತ್ತಿರುವಂಥ ಸಾಮಾನ್ಯ ಮಾಹಿತಿಯನ್ನು ಬೇಸಾಗಿಟ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋದರೆ ಆಲ್ರೆಡಿ ನಾವು ಇಂಡಿಯನ್ ಜೋಗ್ರಫಿಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಹಿಮಾಲಯ ಭಾಗವನ್ನು ಪ್ರಾದೇಶಿಕವಾಗಿ ಬಂದಾಗ 5 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಬೋದು, ಕಾಮನ್ ಜನರಲೈಸ್ ಆಗಿ ಬಂದಾಗ. ಅದರಲ್ಲಿ ನಮಗೆ ಸ್ಪೆಷಲಿ ಈ ಕ್ವಶನ್ಗೆ ರಿಲೇಟೆಡ್ ಆಗಿ ಬಂದಾಗ 2 ಗೊತ್ತಿರಬೇಕು ನಿಮಗೆ. ಒಂದು ಕಾಶ್ಮೀರ ಹಿಮಾಲಯ ಗೊತ್ತಿರಬೇಕು, ಇನ್ನೊಂದು ಕುಮಾವುನ್ ಹಿಮಾಲಯ ಗೊತ್ತಿರಬೇಕು. ಅವೆರಡು ಬಹಳ ವಿಶೇಷವಾದದ್ದು. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ 2 ಹಿಮಾಲಯದ ಪ್ರಾದೇಶಿಕ ಭಾಗಗಳ ಮೇಲೇ ಕ್ವಶನ್ ಕೇಳುವಂಥ ಸಾಧ್ಯತೆ ಬಹಳ ಇರುತ್ತೆ. ಸ್ಪೆಷಲಿ ಕಾಶ್ಮೀರ ಹಿಮಾಲಯ ಅಂದರೆ ಇವತ್ತಿನ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮತ್ತು ಇವತ್ತಿನ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಏನಿದೆ ಅಲ್ವಾ, ಆ ಏರಿಯಾ ಅಂತ ಗುರುತಿಸ್ಬೋದು. ಓಕೆ, ಹಿಮಾಲಯ ಇರುವಂತಹ ಈ ಭಾಗ ಅಂದರೆ ಕಾಶ್ಮೀರ ಹಿಮಾಲಯದ ಈ ಭಾಗದಲ್ಲಿ ನಾವು ಕಾರ್ಯವಾಸ್ ಅನ್ನುವಂಥ ಒಂದು ಏರಿಯಾವನ್ನು ಗುರುತಿಸ್ತೇವೆ. ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ಏರಿಯಾವನ್ನು ಕಾರ್ಯವಾಸ್ ಅಂತ ಹೇಳ್ಬೋದು. ಇದು ಕಾಶ್ಮೀರ ಹಿಮಾಲಯದ ಅತ್ಯಂತ ಪ್ರಮುಖ ಲಕ್ಷಣ. ಈ ಕಾರ್ಯವಾಸ್ ಏರಿಯಾದಲ್ಲಿ ಬಾದಾಮ್ ಆಗಿರ್ಬೋದು, ಕೇಸರಿ, ಸೇಬು ಇವೆಲ್ಲವನ್ನು ಕೂಡ ಅತ್ಯಂತ ಪ್ರಮುಖವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ಬೇಸ್ ಮೇಲೆ ಈ ಕ್ವಶನ್ ಕೇಳಿರೋದು. ಈ ಕ್ವಶನಲ್ಲಿ ಏನು ಕೇಳಿದ್ರು, ಕೇಸರಿ ಯಾವ ಭಾಗ ಅಂತ ಕೇಳಿದ್ರು. ಆಲ್ರೆಡಿ ಗೊತ್ತಾಯ್ತು ನಿಮಗೆ, ಕಾರ್ಯವಾಸ್ನಲ್ಲಿ ಕೇಸರಿಯನ್ನು ಬೆಳೆಯಲಾಗುತ್ತೆ ಅಂತ. ಆ ಬೆಳೆಯ ಇಮೇಜನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅಥವಾ ಇಲ್ಲಿ ನೀವು ಇನ್ನೂ ನೀಟಾಗಿ ನೋಡ್ಬೋದು, ಸ್ಯಾಫ್ರಾನ್
ಗಿಡದ ಹೂವಿನ ಎಸಳುಗಳೇನಿದ್ದಾವಲ್ವ ಮುಂಭಾಗದಲ್ಲಿ ಕೇಸರಿ ಬಣ್ಣದಲ್ಲಿ ಅವುಗಳಿಗೆ ನಾವು ಕೇಸರ್ ಅಂತ ಹೇಳೋದು. ಅತ್ಯಂತ ಬೆಲೆ ಬಾಳುವಂಥ ಅತ್ಯಂತ ದುಬಾರಿ ಆದಂಥ ಸಾಂಬಾರು ಪದಾರ್ಥಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಕೇಳಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇದು ಬಿಟ್ಟರೆ ಆಲ್ರೆಡಿ ನಾನು ಹೇಳಿದೆ ಕುಮಾವುನ್ ಹಿಮಾಲಯ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇದು ಸಟ್ಲೇಜಿಂದ ಕಾಳಿ ಅಥವಾ ಶಾರದಾ ನದಿ ಅಂತ ಕೂಡ ಕರಿತೇವೆ ಆ ಭಾಗದಲ್ಲಿ, ಅಲ್ಲಿವರೆಗೂ ಇರುವಂತಹ ಏರಿಯಾ ಸಟ್ಲೇಜ್ ನದಿ ಮತ್ತು ನಾವು ಈ ಭಾರತ ಮತ್ತು ನೇಪಾಳ ಗಡಿ ಭಾಗದಲ್ಲಿ ಕಾಳಿ ನದಿ ಅಥವಾ ಶಾರದಾ ನದಿ ಫ್ಲೋ ಆಗುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿ ಸಟ್ಲೇಜ್ ನದಿ ಕೂಡ ಇರೋದು ಕಂಡುಬರುತ್ತೆ. ಅವುಗಳ ಮಧ್ಯದ ಭಾಗದಲ್ಲಿ ನಾವು ಈ ಏರಿಯಾವನ್ನು ಗುರುತಿಸ್ತೇವೆ. ಓಕೆ, ಭಾರತ ಮತ್ತು ನೇಪಾಳ ಗಡಿ ಭಾಗದಲ್ಲಿ ಹರಿಯುವಂಥ ನದಿ ಇದು ಕಾಳಿ ನದಿ ಅಂತ, ಸಟ್ಲೇಜಿಂದ ಕಾಳಿವರೆಗಿನ ಏರಿಯಾ ಅಂತ ಕುಮಾವುನ್ ಹಿಮಾಲಯ ಅಂತ ಗುರುತಿಸ್ತೇವೆ. ಈ ಭಾಗದಲ್ಲಿ ವಿಶೇಷವಾಗಿ ನಮಗೆ ವ್ಯಾಲಿ ಆಫ್ ಫ್ಲವರ್ಸ್ ಕಂಡುಬರುತ್ತೆ, ಅಂದರೆ ಪುಷ್ಪ ಕಣಿವೆ ಕಂಡುಬರುತ್ತೆ. ಇದನ್ನು ನ್ಯಾಷನಲ್ ಪಾರ್ಕ್ ಅಂತ ಕೂಡ ಗುರುತಿಸಲಾಗಿದೆ. ಸ್ಪೆಷಲಿ ಉತ್ತರಾಖಂಡ್ ರಾಜ್ಯದಲ್ಲಿರೋದು. ರಾಜ್ಯ ಅಂತ ಕೇಳಿದ್ರೆ ಪ್ರಪಂಚದ ಅದ್ಭುತವಾದಂಥ ಪುಷ್ಪಗಳು ಈ ಕಣಿವೆಯಲ್ಲಿ ಕಂಡುಬರ್ತವೆ. ಹಾಗಾಗಿ ಪ್ರಪಂಚದ ಅತ್ಯಂತ ವಿಶೇಷವಾದಂಥ ಒಂದು ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಇದನ್ನು ಐಡೆಂಟಿಫೈ ಮಾಡಲಾಗುತ್ತೆ. ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಅಂದರೆ ನಂದಾದೇವಿ ನ್ಯಾಷನಲ್ ಪಾರ್ಕ್ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಇವೆರಡನ್ನು ಒಟ್ಟಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಗುರುತಿಸಲಾಗಿದೆ. ನೀವು ಇಲ್ಲಿ ನೋಡ್ಬೋದು, ಉತ್ತರಾಖಂಡ್ ಸ್ಟೇಟಲ್ಲಿ ಬಂದಾಗ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬಂದಾಗ ವ್ಯಾಲಿ ಆಫ್ ಫ್ಲವರ್ ಕೂಡ ನೀವು ಗಮನಿಸ್ಬೋದು, ಅದರ ಜೊತೆಗೆ ನಂದಾದೇವಿ ಕೂಡ ಗುರುತಿಸ್ಬೋದು. ಇವೆರಡನ್ನು ಒಟ್ಟಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ನೈಸರ್ಗಿಕ ವಿಭಾಗದಲ್ಲಿ ಇದನ್ನು ಕೂಡ ಒಂದು ತಾಣ ಅಂತ ಗುರುತಿಸಲಾಗಿದೆ. ಓಕೆ, ನೆಕ್ಸ್ಟ್ 60ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಸರೋವರ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಜೋಡಿಯಾಗಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಜೋಡಿ ತಪ್ಪಾಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ಕನ್ವರ್ ಸರೋವರ ಆಕ್ಸ್ಬೋ ಲೇಕ್ ಅಂತ ಹೇಳಿದ್ದಾರೆ, ಉಲ್ಲರ್ ಸರೋವರ ಸಿಹಿ ನೀರಿನ ಸರೋವರ, ಸಾಂಬಾರ್ ಸರೋವರ ಉಪ್ಪು ನೀರಿನ ಸರೋವರ, ಚಿಲ್ಕಾ ಸರೋವರ ಪಶ್ಚಿಮ ಕರಾವಳಿ ಪ್ರದೇಶದ ಸರೋವರ ಅಂತ ಕೊಟ್ಟಿದ್ದಾರೆ. ಭಾಳ ಈಸಿಯಾಗಿರುವಂಥ ಕ್ವಶನ್ ಇದು. ನೋಡಿದ್ರೆ ನಿಮಗೆ ಟಫ್ ಅನ್ನಿಸ್ಬೋದು. ಆಪ್ಷನ್ಸನ್ನು ಸ್ವಲ್ಪ ಸೂಕ್ಷ್ಮವಾಗಿ ಸ್ವಲ್ಪ ನಿಧಾನವಾಗಿ ನೀವು ವಿಚಾರ ಮಾಡಿ ನೋಡಿದ್ರೆ ಚಿಲ್ಕಾ ಲೇಕ್ ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತಿರುತ್ತೆ. ಚಿಲ್ಕಾ ಲೇಕ್ ಬಗ್ಗೆ ಮಾಹಿತಿ ನೀವು ಸಂಗ್ರಹಿಸಿರ್ತೀರ. ಅದು ಯಾವ ರಾಜ್ಯದಲ್ಲಿದೆ ಅಂತ ಆದರೂ ಗೊತ್ತಿರುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ಮಾಹಿತಿ ಏನಂದರೆ ಚಿಲ್ಕಾ ಲೇಕ್ ಒರಿಸ್ಸಾ ಸ್ಟೇಟಲ್ಲಿದೆ ಅಂತ ಗೊತ್ತಿರುತ್ತೆ. ಒರಿಸ್ಸಾ ರಾಜ್ಯ ಪೂರ್ವ ಕರಾವಳಿಯಲ್ಲಿದೆನಾ ಪಶ್ಚಿಮ ಕರಾವಳಿಯಲ್ಲಿದೆನಾ ಅಂತ ನೋಡಿದ್ರೆ ಅದು ಪೂರ್ವ ಕರಾವಳಿಯಲ್ಲಿರೋದು ಕಂಡುಬರುತ್ತೆ. ಆದರೆ ಇಲ್ಲೇನು ಕೊಟ್ಟಿದ್ದಾರೆ, ಚಿಲ್ಕಾ ಸರೋವರ ಪಶ್ಚಿಮ ಕರಾವಳಿ ಪ್ರದೇಶದ ಸರೋವರ ಅಂತ ಕೊಟ್ಟಿದ್ದಾರಲ್ವ. ಹಾಗಾಗಿ ಇದೇ ಇಲ್ಲಿ ತಪ್ಪಾದಂಥ ಜೋಡಿ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆದರೆ 71% ಸ್ಪರ್ಧಾರ್ಥಿಗಳು ಈ ಕ್ವಶನ್ಗೆ ಸರಿಯಾಗಿ ಉತ್ತರ ಗುರುತಿಸಿದರೆ, ಉಳಿದರೆಲ್ಲರೂ ಕೂಡ ರಾಂಗ್ ಗುರುತಿಸಿದ್ದಾರೆ. ಹಾಗಾಗಿ ಚಿಲ್ಕಾ ಲೇಕ್ ಬಗ್ಗೆ ನಿಮಗೆ ಅಷ್ಟು ಮಾಹಿತಿ ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಎಕ್ಸಾಮಲ್ಲಿ. ಯಾಕಂದರೆ ಇವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸ್ಗಳೇ ಆಗಿದ್ದಾವೆ. ಚಿಲ್ಕಾ ಲೇಕ್ ಯಾವ ಸರೋವರದಲ್ಲಿದೆ, ಯಾವ ಕರಾವಳಿ ಭಾಗದಲ್ಲಿದೆ ಅಂತ ನೇರವಾಗಿ ಕೇಳ್ತಾರೆ. ಅದೇ ಕ್ವಶನನ್ನು ನಾವೇನು ಮಾಡಿದ್ದೆ, ಒಂದು ಸ್ವಲ್ಪ ನಿಮಗೆ ಪೇರ್ ರೂಪದಲ್ಲಿ ಕೊಟ್ಟಿದ್ದೇವೆ. ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕಂದರೆ ನೀವು ಟಾಪಲ್ಲೇ ಸೆಲೆಕ್ಟ್ ಆಗಬೇಕನ್ನೋದು ನಮ್ಮ ವಿಜಯ್ ಭವ ಟೀಮ್ನ ಮುಖ್ಯವಾದಂಥ ಒಂದು ಆಸೆ ಆಗಿದೆ. ಹಾಗಾಗಿ ಚಿಲ್ಕಾ ಲೇಕನ್ನೇ ಬೇಸ್ ಆಗಿಟ್ಕೊಂಡು ಈ ಕ್ವಶನ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿತ್ತು. ನನ್ನ ಪ್ರಕಾರ ರಿಮೈನಿಂಗ್ 29% ಮೆಂಬರ್ಸ್ ಎಲ್ಲವೂ ಕೂಡ ನೀವು ಗ್ರೀನ್ಗೆ ಬರ್ಬೋದಾಗಿತ್ತು. ಓಕೆ, ಬನ್ನಿ ಇವುಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಕನ್ವರ್ ಲೇಕ್ ಬಗ್ಗೆ ನೋಡೋಣ. ಕನ್ವರ್ ಲೇಕ್ಗೆ ಜಿಯೋಗ್ರಫಿಯಲ್ಲಿ ಬಂದಾಗ ಆಕ್ಸ್ಬೋ ಲೇಕ್ ಅಂತ ಕರಿತೇವೆ. ಅದಕ್ಕೆ ಅಂದರೆ ಕನ್ವರ್ ಲೇಕ್ನ ಮತ್ತೊಂದು ಹೆಸರಲ್ಲ ಆಕ್ಸ್ಬೋ ಲೇಕ್ ಅಂದರೆ. ಆಕ್ಸ್ಬೋ ಲೇಕ್ ಅಂದರೆ ಈ ಸರೋವರಗಳ ಒಂದು ವಿಧ ಅಂತ ಗುರುತಿಸೋದು. ಅಂದರೆ ಕೆಲವೊಂದು ಸರೋವರಗಳು ನದಿಯ ತಿರುವುಗಳಿಂದ ನಿರ್ಮಾಣ ಆಗಿರುತ್ತೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಒಂದು ನದಿ ಇದೆ, ಆ ನದಿಯ ಅನೇಕ ತಿರುವುಗಳಾಗಿ ಹರಿತಾ ಇದೆ, ಆ ತಿರುವುಗಳಿಂದ ಲೇಕ್ ಕ್ರಿಯೇಟ್ ಆಗಿರುತ್ತೆ. ಅಂತಹ ಲೇಕ್ಸ್ಗಳಿಗೆ ನಾವು ಜಿಯೋಗ್ರಫಿಯಲ್ಲಿ ಆಕ್ಸ್ಬೋ ಲೇಕ್ ಅಂತ ಕರಿತೇವೆ. ಆಕ್ಸ್ಬೋ ಲೇಕ್ಗೆ ಅತ್ಯುತ್ತಮ ಉದಾಹರಣೆ ಅಂದರೆ ಅದು ಕನ್ವರ್ ಲೇಕ್. ಇದು ಗಂಡಕ್ ನದಿಯಿಂದ ನಿರ್ಮಾಣ ಆಗಿರೋದು. ಇದು ಆ್ಯಕ್ಚುಲಿ ಇತ್ತೀಚಿನ UPSC ಪ್ರಿಲಿಮ್ಸಲ್ಲಿ ಕೂಡ ಈ ಕ್ವಶನ್ ಕೇಳಿದ್ರು. ಅದನ್ನೇ ಬೇಸಾಗಿಟ್ಕೊಂಡು ಇಲ್ಲೂ ಕೂಡ ನಾವು ಕ್ವಶನ್ ಫ್ರೇಮ್ ಮಾಡಿದ್ದೇವೆ. ಆದರೆ ಆ ಲೆವೆಲ್ ಅಂತ ನಾವು ಫ್ರೇಮ್ ಮಾಡಿಲ್ಲ. ಮತ್ತು ಈ ಮಾಹಿತಿ ಎಲ್ಲೋ ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಬುಕ್ಸಿಂದ ತೆಗೆದುಕೊಂಡಿದ್ದಲ್ಲ. 8th ಕ್ಲಾಸ್ ಬುಕ್ ಜಿಯೋಗ್ರಫಿ ತೆಗೆದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ಆಕ್ಸ್ಬೋ ಲೇಕ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ಇದೊಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದ್ರ ಜೊತೆ ಯಾಕೆ ಕನ್ವರ್ ಲೇಕ್ ಬಗ್ಗೆ ಕೇಳಿದ್ದಾರೆ ಅಥವಾ ಕೇಳ್ತಾ ಇರೋದಂದರೆ, ಇದು ಏಷ್ಯಾದ ಅತಿ ದೊಡ್ಡದಾದಂಥ ಫ್ರೆಶ್ ವಾಟರ್ ಆಕ್ಸ್ಬೋ ಲೇಕ್ ಆಗಿದೆ. ಇದು ಏಷ್ಯಾಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಆಕ್ಸ್ಬೋ ಲೇಕ್. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ನದಿಯ ತಿರುವುಗಳಿಂದ ನಿರ್ಮಾಣ ಆಗಿದೆ. ಸ್ಪೆಷಲಿ ಗಂಡಕ್ ನದಿಯ ತಿರುವಿನಿಂದ ಇದು ನಿರ್ಮಾಣ ಆಗಿರೋದು ಕಂಡುಬರ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ. ಯಾಕೆ ಕೇಳ್ತಾ ಇರ್ಬೋದು ಅಂದರೆ, ಇದು ಬಿಹಾರ ರಾಜ್ಯದ ಮೊದಲ ಒಂದು ರಾಮ್ಸಾರ್ ಸೈಟ್ ಅಂತ ಇದನ್ನು ಗುರುತಿಸಲಾಗಿದೆ. ಹಾಗಾಗಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಬಿಹಾರ ಭಾಗದಲ್ಲಿ ಹೋದರೆ ನಿಮಗೆ ಇಲ್ಲಿ ಕನ್ವರ್ ಲೇಕ್ ಕಾಣಿಸ್ತಾ ಇದೆ. ಇದು ಬಿಹಾರ ರಾಜ್ಯದಲ್ಲಿ ರಾಮ್ಸಾರ್ ಸೈಟ್ ಅಂತ ಬಂದಾಗ ಮೊದಲ ರಾಮ್ಸಾರ್ ಸೈಟ್ ಇದಾಗಿದೆ. ಹಾಗಾಗಿ ಆ ಕಾರಣಕ್ಕೆ ಕೂಡ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಉಲ್ಲಾರ್ ಲೇಕ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಇದು ಭಾರತದ ಅತಿ ದೊಡ್ಡದಾದಂಥ ಸಿಹಿ ನೀರಿನ ಸರೋವರ ಆಗಿದೆ. ಇದು ಕೂಡ ರಾಮ್ಸಾರ್ ಸೈಟ್ ಆಗಿದೆ. ಅದರ ಜೊತೆಗೆ ಉಲ್ಲಾರ್ ಸರೋವರದ ಬಗ್ಗೆ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ, ಜೀಲಂ ನದಿಯು ಉಲ್ಲಾರ್ ಸರೋವರದ ಮೂಲಕ ಹಾದೋಗುತ್ತೆ. ಅದು ಕೂಡ ನಿಮಗೆ ಗೊತ್ತಿರಬೇಕು.
ಸಾಂಬಾರ್ ಲೇಕ್ ಬಗ್ಗೆ ಕೂಡ ಒಂದು ಪೇರ್ ಕೊಟ್ಟಿದ್ದರು. ಸಾಂಬಾರ್ ಲೇಕ್ ಗೊತ್ತಿರಬೇಕು ನಿಮಗೆ, ಇದು ಭಾರತದಲ್ಲಿ ಬಂದಾಗ ಇನ್ಲ್ಯಾಂಡ್ ಅಂತ ಬಂದಾಗ, ಭಾರತ ಒಳಭಾಗ ಅಂತ ಬಂದಾಗ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಬಹುತೇಕ ಅರಾವಳಿ ಹಿಲ್ಸಿಂದ ಇದು ಸರೌಂಡೆಡ್ ಆಗಿದೆ. ಮಳೆ ಕಡಿಮೆ ಆಗುತ್ತೆ ಈ ಲೇಕ್ ಇರುವಂಥ ಏರಿಯಾದಲ್ಲಿ ಬಂದಾಗ. ಆ ಮಳೆ ನೀರೆಲ್ಲ ಆವಿಯಾಗಿ ಮೇಲೆ ಹೋದಾಗ ಬಿಸಿಲಿರೋದ್ರಿಂದ ಅಲ್ಲಿ ಲವಣಾಂಶನೇ ಉಳಿದುಕೊಳ್ಳೋದ್ರಿಂದ ಇದು ಇನ್ಲ್ಯಾಂಡ್ ಅಂತ ಬಂದಾಗ, ಭಾರತದ ಒಳಭಾಗದಲ್ಲಿ ಬಂದಾಗ ಅತಿ ದೊಡ್ಡದಾದಂಥ ಉಪ್ಪು ನೀರಿನ ಸರೋವರ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಓಕೆ, ರಾಜಸ್ಥಾನ್ ಭಾಗದಲ್ಲಿ ಇದನ್ನು ಅಬ್ಸರ್ವ್ ಮಾಡ್ಬೋದು. ಸ್ಟೇಟ್ ವೈಸ್ ಕೂಡ ನಿಮ್ಗೆ ಗೊತ್ತಿರಬೇಕು. ಸಾಂಬಾರ್ ಲೇಕ್ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಉಲ್ಲಾರ್ ಲೇಕ್ ಕೂಡ ನೀವು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉಲ್ಲಾರ್ ಲೇಕನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ಚಿಲ್ಕಾ ಲೇಕ್ ಬಗ್ಗೆ ಇತ್ತು. ಇದನ್ನೇ ಮೇನಾಗಿ ಇಲ್ಲಿ ತಪ್ಪಾಗಿ ಕೊಟ್ಟಿರುವಂಥ ಒಂದು ಜೋಡಿ ಆಗಿತ್ತು. ಚಿಲ್ಕಾ ಲೇಕ್ ಪಶ್ಚಿಮ ಕರಾವಳಿ ಭಾಗದಲ್ಲಿದೆ ಅಂತ ಕೊಟ್ಟಿದ್ರು, ಆದರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಚಿಲ್ಕಾ ಲೇಕು ಒರಿಸ್ಸಾ ಸ್ಟೇಟಲ್ಲಿರೋದು ಕಂಡು ಬರ್ತಾ ಇದೆ. ಇಲ್ಲಿ ಯಾರೋ ಮಾರ್ಕ್ ಕೂಡ ಮಾಡಿದ್ದಾರೆ, ಇಲ್ಲಿ ಚಿಲ್ಕಾ ಲೇಕ್ ಒಡಿಸ್ಸಾ ಅಂತ. ಇದೆಲ್ಲ ಪೂರ್ವ ಕರಾವಳಿ, ನಿಮಗೆ ಗೊತ್ತಿರುತ್ತೆ ಇದು. ಆದರೆ ಅವರ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ರು, ಇದು ಪಶ್ಚಿಮ ಕರಾವಳಿ ಅಂತ ಕೊಟ್ಟಿದ್ರು. ಆದರೆ ಪಶ್ಚಿಮ ಕರಾವಳಿ ಅಂದರೆ ಈ ಭಾಗಕ್ಕೆ ಪಶ್ಚಿಮ ಕರಾವಳಿ ಅಂತ ಕರೆಯೋದು. ಈ ನಾಲೆಜನ್ನು ಬೇಸ್ ಆಗಿಟ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದಾಗಿತ್ತು. ಓಕೆ, ಚಿಲ್ಕಾ ಲೇಕ್ ಬಗ್ಗೆ ಆಲ್ರೆಡಿ ಗೊತ್ತೇ ನಿಮಗೆ. ಲಾರ್ಜೆಸ್ಟ್ ಕೋಸ್ಟಲ್ ಲಗೂನ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಬ್ರ್ಯಾಕಿಶ್ ವಾಟರ್ ಲಗೂನ್ ಕೂಡ ಇದಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿರುವಂತಹ ಸರೋವರಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಸ್ಪೆಷಲ್ ಲೋಕ್ಟಾಕ್ ಲೇಕ್ ಬಗ್ಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇದು ಮಣಿಪುರ ಸ್ಟೇಟಲ್ಲಿರೋದು. ಈಶಾನ್ಯ ಭಾರತದಲ್ಲಿ ಬಂದಾಗ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಈ ಲೋಕ್ಟಾಕ್ ಲೇಕಲ್ಲಿ ಕಿಬುಲ್ ಲಾಮ್ಜೋನ್ ನ್ಯಾಷನಲ್ ಪಾರ್ಕನ್ನು ಕೂಡ ನೋಡ್ಬೋದು. ಇದು ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಗುರುತಿಸಲಾಗುತ್ತೆ. ಇಲ್ಲಿ ನಿಮಗೆ ಸುಮಾರು ಈ ಹುಲ್ಲಿನ ಆಕಾರದ ರಚನೆಗಳು ಕಂಡುಬರ್ತಾ ಇದ್ದಾವೆ, ದ್ವೀಪಗಳ ರೀತಿಯಲ್ಲೆಲ್ಲ ಕಂಡುಬರ್ತಾ ಇದ್ದಾವಲ್ವ, ಅದೆಲ್ಲವೂ ಕೂಡ ಈ ಲೋಕ್ಟಾಕ್ ಲೇಕಲ್ಲಿ ಕಂಡುಬರುವಂಥ ವಿಶೇಷವಾದಂತಹ ಒಂದು ರಚನೆಗಳಂತ ಗುರುತಿಸಲಾಗುತ್ತೆ. ಇವುಗಳಿಗೆ ಪುಮ್ಡೀಸ್ ಅಂತ ಕೂಡ ಕರೆಯಲಾಗುತ್ತೆ. ಆ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಂದು 61ನೇ ಕ್ವಶನ್, ಚೆನ್ನೈಯನ್ನು ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಳಿ, ಬೆಳಗಾವಿ ಮೂಲಕ ದೆಹಲಿಯೊಂದಿಗೆ ಜೋಡಿಸುವ ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ಕೇಳಿದ್ದಾರೆ. ಓಕೆ, ನ್ಯಾಷನಲ್ ಹೈವೇ ನಂಬರ್ ಗೊತ್ತಿರಬೇಕು ನಿಮಗೆ. ಈ ಕ್ವಶನ್ಗೆ ಬಹಳ ಕಡಿಮೆ ಸ್ಪರ್ಧಾರ್ಥಿಗಳು ಸರಿಯಾಗಿ ಉತ್ತರ ಗುರುತಿಸಿದ್ದಾರೆ. ಜಸ್ಟ್ 28-29% ಮಾತ್ರ ಇದಕ್ಕೆ ಸರಿಯಾಗಿ ಉತ್ತರ ಗುರುತಿಸಿದ್ದಾರೆ. ಆದರೆ ತಪ್ಪಾಗಿ ಗುರುತಿಸಿರೋ ಸಂಖ್ಯೆನೇ ಜಾಸ್ತಿ ಇದೆ. ಅದರಲ್ಲೂ ಸ್ಪೆಷಲಿ 44 NS ಅನ್ನುವಂಥ ಹೈವೇಯನ್ನು ಗುರುತಿಸಿದ್ದಾರೆ. ಸುಮಾರು 43% ಅಷ್ಟು ಜನರಂತ ಹೇಳ್ಬೋದು. ಇಲ್ಲೇನು ಕೇಳ್ತಾ ಇದ್ದಾರೆ ಅಂದರೆ, ಚೆನ್ನೈ ಮತ್ತು ದೆಹಲಿಯನ್ನು ಕನೆಕ್ಟ್ ಮಾಡಬೇಕು. ಯಾವುದರ ಮೂಲಕ? ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಳಿ, ಬೆಳಗಾವಿ ಈ ಮೂಲಕ ಕನೆಕ್ಟ್ ಮಾಡುವಂಥ ನ್ಯಾಷನಲ್ ಹೈವೇ ಯಾವುದಂತ ಕೇಳ್ತಾ ಇದ್ದಾರೆ. ಇದು ಗೋಲ್ಡನ್ ಕ್ವಾಡ್ರಿಲೇಟರ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಅಂತ ಹೇಳ್ಬೋದು. ಆದರೆ ಅಲ್ಲೆಲ್ಲೂ ಬಳಸಿಲ್ಲ ನಿಮಗೆ ಗೋಲ್ಡನ್ ಕ್ವಾಡ್ರಿಲೇಟರ್ ಅಂತ. ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಹೈವೇಸ್ಗಳು ನಿಮಗೆ ಗೊತ್ತಿರಬೇಕು. ಗೋಲ್ಡನ್ ಕ್ವಾಡ್ರಿಲೇಟರ್ ಬರುವಂಥ ಹೈವೇಸ್ಗಳಾಗಿರ್ಬೋದು, ಮತ್ತು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕಾರಿಡಾರ್ಗಳೇನಿದ್ದಾವಲ್ವ ಅವುಗಳಿಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಗೋಲ್ಡನ್ ಕ್ವಾಡ್ರಿಲೇಟರ್ನ ಬಹುಮುಖ್ಯ ಉದ್ದೇಶ ದೇಶದ 4 ಮಹಾನ್ ನಗರಗಳನ್ನು ಕನೆಕ್ಟ್ ಮಾಡೋದು. ದೆಹಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾ ಇವನ್ನು ಕನೆಕ್ಟ್ ಮಾಡೋದು. ಇಲ್ಲೇನು ಕಾಣಿಸ್ತಾ ಇದ್ದಾವಲ್ವ, ಈ ಮ್ಯಾಪಲ್ಲಿ ಹೈವೇನು ಕಾಣಿಸ್ತಾ ಇದೆಯವಲ್ವ, ಇವೆಲ್ಲವೂ ಕೂಡ ಗೋಲ್ಡನ್ ಕ್ವಾಡ್ರಿಲೇಟರಲ್ಲಿ ಗುರುತಿಸಲಾಗುವಂಥ ಹೈವೇಗಳಾಗಿದ್ದಾವೆ. ಅದರಲ್ಲಿ ಸ್ಪೆಷಲಿ ನಾವು ದೆಹಲಿ ಮತ್ತು ಚೆನ್ನೈಯನ್ನು ಕನೆಕ್ಟ್ ಮಾಡಬೇಕು. ಆ ಹೈವೇ ನಮ್ಮ ಕರ್ನಾಟಕದ ದಾವಣಗೆರೆ, ಬೆಳಗಾವಿ, ಹುಬ್ಳಿ, ಧಾರವಾಡ, ತುಮಕೂರು, ಚಿತ್ರದುರ್ಗ ಈ ರೀತಿ ಬರಬೇಕಂತ ಹೇಳ್ತಾ ಇದ್ದೇವಲ್ವ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಹೈವೇ ಯಾವುದಂದರೆ 48 ಅಂತ ಹೇಳ್ಬೋದು. 48 GQ ಅಂತ ಹೇಳೋದು ಗೋಲ್ಡನ್ ಕ್ವಾಡ್ರಿಲೇಟ್. ನೀವಿಲ್ಲಿ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. 48 ಏನಿದೆ ಅಲ್ವಾ, ಇದು ನ್ಯಾಷನಲ್ ಹೈವೇ. ಇದು ಡೆಲ್ಲಿದಿಂದ ಬಾಂಬೆಯಿಂದ ಕೆಳಭಾಗದಲ್ಲಿ ಚೆನ್ನೈಗೆ ಕನೆಕ್ಟ್ ಆಗ್ತಾ ಇದೆ. ಬಾಂಬೆಯಿಂದ ಚೆನ್ನೈಗೆ ಕನೆಕ್ಟ್ ಆಗುವಂಥ ಸಂದರ್ಭದಲ್ಲಿ ನೋಡಿದ್ರೆ ಕರ್ನಾಟಕದ ಪ್ಲೇಸಸನ್ನು ಅಬ್ಸರ್ವ್ ಮಾಡಿರಿ. ಇದು ಬೆಳಗಾವಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಮೂಲಕ ಚೆನ್ನೈಯನ್ನು ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಇದಂತ ಗುರುತಿಸ್ಬೋದು. ಎಲ್ಲ ನ್ಯಾಷನಲ್ ಹೈವೇ ಬಗ್ಗೆ ಗೊತ್ತಿರಬೇಕಂದ್ರೆ ಎಲ್ಲ ನ್ಯಾಷನಲ್ ಹೈವೇ ಬಗ್ಗೆ ಗೊತ್ತಿರೋಂಥ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯಾಷನಲ್ ಹೈವೇ, ಸ್ಪೆಷಲಿ ನಮ್ಮ ಸ್ಟೇಟಲ್ಲಿ ಹಾದು ಹೋಗೋಂಥ ಹೈವೇಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆ ಗೋಲ್ಡನ್ ಕ್ವಾಡ್ರಿಲೇಟರ್ ಆಗಿರ್ಬೋದು, ಇಂಥ ಕೆಲವೊಂದು ವಿಶೇಷವಾದಂಥ ಹೈವೇಸ್ಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಕೆಲ ಸ್ಪರ್ಧಾರ್ಥಿಗಳು 44 NS ಕೂಡ ಗುರುತಿಸಿದ್ದಾರೆ. ಆ್ಯಕ್ಚುಲಿ ಸರಿಯಾಗಿ ಗುರುತಿಸೋದಕ್ಕಿಂತ ಈ ಆಪ್ಷನ್ಗೆ ಬಹಳಷ್ಟು ಜನ ಗುರುತಿಸಿದ್ದಾರೆ ಸರಿಯಾದ ಉತ್ತರ ಅಂತ. 44 NS ಕೂಡ ನಮ್ಮ ಸ್ಟೇಟ್ ಮೂಲಕನೇ ಹಾದೋಗುತ್ತೆ. ಅಂದರೆ ಇದು ನಾರ್ತ್ ಸೌತ್ ಕಾರಿಡಾರ್. ಶ್ರೀನಗರ ಏನಿದೆ ಅಲ್ವಾ ನಾರ್ತಲ್ಲಿ, ಅದನ್ನು ಮತ್ತು ಸೌತಲ್ಲಿರುವಂಥ ಕನ್ಯಾಕುಮಾರಿಯನ್ನು ಕನೆಕ್ಟ್ ಮಾಡುವಂಥ ಒಂದು ನ್ಯಾಷನಲ್ ಹೈವೇ ಇದು ಕೂಡ ಕರ್ನಾಟಕ ಮೂಲಕ ಹಾದೋಗುತ್ತೆ. ಬೆಂಗಳೂರು ಮೂಲಕ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಬೆಂಗಳೂರು ಮೂಲಕ ಇದು ಕೂಡ ಹಾದೋಗುತ್ತೆ. ಆದರೆ ಇದು ಹುಬ್ಳಿ ಆಗಿರ್ಬೋದು, ಧಾರವಾಡ, ಬೆಳಗಾವಿ, ದಾವಣಗೆರೆ ಏನು ಹೇಳಿದೆವಲ್ವ ನಾವು, ಚಿತ್ರದುರ್ಗ, ತುಮಕೂರು, ಅಂತ ಹೇಳಿದೆವಲ್ವ, ಅವನ್ನು ಕನೆಕ್ಟ್ ಮಾಡಲ್ಲ. ಆ ಕಡೆಯಿಂದ ಬರೋದಿಲ್ಲ ಇದು. ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಬೇಕು. ಅದ್ರ ಜೊತೆ ಈಸ್ಟ್ ವೆಸ್ಟ್ ಕಾರಿಡಾರ್ ಕೂಡ ಗೊತ್ತಿರಬೇಕು. ಈಸ್ಟ್ ವೆಸ್ಟ್ ಕಾರಿಡಾರ್ ಅಂದರೆ ಇದು ಪೋರ್ಬಂದರಿಂದ ಈ ಕಡೆ ಸಿಲ್ಚಾರನ್ನು ಕನೆಕ್ಟ್ ಮಾಡುವಂಥ ಒಂದು ನ್ಯಾಷನಲ್ ಹೈವೇ ಆಗಿದೆ. ಅದರ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಥರ್ಡ್ ಟೆಸ್ಟಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಕೇಳಿರೋದು ನಿಮಗೂ ಕೂಡ ಗೊತ್ತಿರುವಂಥ ಮಾಹಿತಿ ಆಗಿದೆ.
NH75 ಕೂಡ ಸ್ವಲ್ಪ ಜನ ಗುರುತಿಸಿದ್ರೆ ಅದು ಕೂಡ, ಆದರೆ NH75 ಗೊತ್ತಿರಬೇಕು. ಇದು ಮಂಗಳೂರು ಮತ್ತು ವೆಲ್ಲೂರನ್ನು ಕನೆಕ್ಟ್ ಮಾಡುವಂಥ ಒಂದು ನ್ಯಾಷನಲ್ ಹೈವೇ ಆಗಿದೆ. ಮಂಗಳೂರು, ಹಾಸನ್, ಬೆಂಗಳೂರು ಸ್ಪೆಷಲಿ ಈ ರೀತಿಯೇ ಕ್ವಶನ್ ಕೇಳ್ತಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡನ್ನು ಕನೆಕ್ಟ್ ಮಾಡುತ್ತೆ. ಕೋಸ್ಟಲ್ ಕರ್ನಾಟಕ ಮತ್ತು ಸದರ್ನ್ ಮೈದಾನ, ಮಲೆನಾಡು ಇವೆಲ್ಲವನ್ನು ಇದು ಕನೆಕ್ಟ್ ಮಾಡುವಂಥ ನ್ಯಾಷನಲ್ ಹೈವೇ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಕರ್ನಾಟಕದ ಎತ್ತರವಾದ ಶಿಖರಗಳ ಸರಿಯಾದ ಇಳಿಕೆ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂಥ ಎತ್ತರವಾದಂಥ ಶಿಖರಗಳೇನಿದ್ದಾವಲ್ವ ಅವುಗಳಲ್ಲಿ ಮೂರು ಕೊಟ್ಟಿದ್ದಾರೆ. ಅವುಗಳ ಇಳಿಕೆ ಕ್ರಮದಲ್ಲಿ ಎಲ್ಲಕ್ಕಿಂತ ಎತ್ತರವಾದದ್ದು ಯಾವುದಂತ ಫಸ್ಟ್ ಗೊತ್ತಿರುತ್ತೆ ನಿಮಗೆ. ರಾಜ್ಯದಲ್ಲಿ ಬಂದಾಗ ಅತಿ ಎತ್ತರವಾದಂಥ ಪರ್ವತ ಶಿಖರ ಅಂದರೆ ಅದು ಮುಳ್ಳಯ್ಯನಗಿರಿ ಅನ್ನೋದು. ಮುಳ್ಳಯ್ಯನಗಿರಿಯಿಂದ ಸ್ಟಾರ್ಟ್ ಆಗುವಂಥ ಆಪ್ಷನ್ಸ್ಗಳು ನೋಡ್ತಾ ಹೋದರೆ ಫಸ್ಟ್ ಒನ್ ಮುಳ್ಳಯ್ಯನಗಿರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಸೆಕೆಂಡ್ ಒನ್ ಬಾಬಾ ಬುಡನ್ಗಿರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿರುವಂಥ ಒಂದು 900 ಮೆಂಬರ್ಸ್ ಏನಿದ್ದಾರಲ್ವ ಇವರು ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಿದ್ರೆ ನೀವು ಈ ಕಡೆ ಜಂಪ್ ಆಗ್ಬೋದಾಗಿತ್ತು. ಥರ್ಡ್ ಒನ್ ಕೂಡ ಮುಳ್ಳಯ್ಯನಗಿರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಫೋರ್ತ್ ಒನ್ ಕೂಡ ಮುಳ್ಳಯ್ಯನಗಿರಿಯಿಂದಲೇ ಸ್ಟಾರ್ಟ್ ಆಗ್ತಾ ಇದೆ. ಮುಳ್ಳಯ್ಯನಗಿರಿ ಬಿಟ್ಟರೆ ನೆಕ್ಸ್ಟ್ ಇರೋದು ಸೆಕೆಂಡ್ ಹೈಯೆಸ್ಟ್ ಅಂದರೆ ಇದು ಬಾಬಾ ಬುಡನ್ಗಿರಿ ಅಂತ. ಬಾಬಾ ಬುಡನ್ಗಿರಿ ಇರುವಂಥ ಆಪ್ಷನ್ಸ್ ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಅಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಪ್ಷನ್ಸ್ ಕೂಡ ಇದ್ದಾವೆ. ಆದರೆ ಬಹಳ ಬೇರೆ ಬೇರೆ ಶಿಖರಗಳ ಬಗ್ಗೆ ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ 3 ಶಿಖರಗಳ ಬಗ್ಗೆ ನಿಮಗೆ ಮಾಹಿತಿ ಮಿನಿಮಮ್ ಗೊತ್ತಿರಲೇಬೇಕು. ಆಲ್ರೆಡಿ ನಾನು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇನೆ. ಮುಳ್ಳಯ್ಯನಗಿರಿ ರಾಜ್ಯದ ಅತಿ ಎತ್ತರವಾದಂಥ ಪರ್ವತ ಶಿಖರ, ಸೆಕೆಂಡ್ ಹೈಯೆಸ್ಟ್ ಬಾಬಾ ಬುಡನ್ಗಿರಿ, ಥರ್ಡ್ ಒನ್ ಕುದುರೆಮುಖ. ಅಟ್ಲೀಸ್ಟ್ ಒಂದು 3 ಆದರೂ ಗೊತ್ತಿದ್ರೆ ನಿಮ್ಗೆ ಇಂಥ ಕ್ವಶನ್ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಮತ್ತು ಹೈಟ್ ಕೂಡ ಕೊಟ್ಟಿದ್ದೀನಿ. ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ರು ಹೈಟು ರಿವೈಸ್ಡ್ ಆಗಿದೆ, ಬೇರೆ ಬೇರೆ ಇದೆ ಅಂತ. ಆದರೆ ವೆಬ್ಸೈಟಲ್ಲಿ ನಮಗೆ ಸಿಗ್ತಾ ಇದೆ ಹೈಟ್ ಬೇರೆ ಬೇರೆ ಅಂತ ಬಂದಾಗ. ಆದರೆ ಅಥೆಂಟಿಕ್ ಆಗಿ ಇನ್ನೂ ಯಾವ ಬುಕ್ಸಲ್ಲೂ ಕೂಡ ನಮಗೆ ಅಥೆಂಟಿಕ್ ಅಥವಾ ಸ್ಟ್ಯಾಂಡರ್ಡ್ ಅಥರ್ಸ್ ಬುಕ್ ಅಂತ ಬಂದಾಗ ಅದು ಅಧಿಕೃತವಾಗಿ ದಾಖಲಾಗಿಲ್ಲ. ಹಾಗಾಗಿ ಇಲ್ಲಿವರೆಗೂ ಇರುವಂಥ ಗೌರ್ಮೆಂಟು ಬೇರೆ ಬೇರೆ ಸೋರ್ಸನ್ನು ಇಟ್ಕೊಂಡು ನಾವು ಇದೇ ಹೈಟನ್ನು ಇಲ್ಲಿ ಪರಿಗಣಿಸ್ತಾ ಇರೋದು. ಹಾಗಾಗಿ ನೀವಿದು ಕೂಡ ನಿಮಗೆ ಗೊತ್ತಿರಬೇಕು. ರಾಜ್ಯದ ಅತಿ ಎತ್ತರವಾದಂಥ ಪ್ರಾಕೃತಿಕ ವಿಭಾಗ ಯಾವುದಂತ ಗೊತ್ತಿರಬೇಕು. ಅದನ್ನು ಬೇಸಾಗಿ ಇಟ್ಕೊಂಡು ಕೇಳಿರುವಂಥ ಕ್ವಶನ್. ರಾಜ್ಯದ ಅತಿ ಎತ್ತರವಾದಂಥ ಪ್ರಾಕೃತಿಕ ವಿಭಾಗ ಅಂದರೆ ಅದು ವೆಸ್ಟರ್ನ್ ಘಾಟ್ಸ್ ಏರಿಯಾ. ಇಲ್ಲೊಂದು ಗ್ರೀನ್ ಕಲರಿಂದ ಹೈಲೈಟ್ ಆಗಿದೆ ಅಲ್ವಾ. ಕರ್ನಾಟಕವನ್ನು ಪ್ರಾಕೃತಿಕವಾಗಿ ಬಂದಾಗ 3 ಅಥವಾ 4 ಭಾಗ ಡಿವೈಡ್ ಮಾಡ್ತೇವಲ್ವ, ಅದರಲ್ಲಿ ಅತಿ ಎತ್ತರವಾದಂಥ ಭಾಗ ಸ್ಪೆಷಲಿ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲಿ ಅತಿ ಎತ್ತರವಾದಂಥ ಪ್ರದೇಶ ಅಂತ ಗುರುತಿಸೋದು. ಚಿಕ್ಕಮಗಳೂರು ಡಿಸ್ಟಿಕ್ ಏರಿಯಾ ಏನಿದೆ ಅಲ್ವಾ ಅದು ಅತಿ ಎತ್ತರವಾದಂಥ ಪ್ರದೇಶದಲ್ಲಿರುವಂಥ ಒಂದು ಜಿಲ್ಲೆ ಅಂತ ಗುರುತಿಸಲಾಗುತ್ತೆ. ಎತ್ತರವಾದಂಥ ಪರ್ವತ ಶಿಖರಗಳಲ್ಲೂ ಕೂಡ ಬಹುತೇಕ ಅಲ್ಲೇ ಕಂಡುಬರುವಂಥವಲ್ಲೂ ಕೂಡ ನೋಡ್ಬೋದು. ಚಿಕ್ಕಮಗಳೂರಲ್ಲಿ ಸುಮಾರು ನಮಗೆ ಎತ್ತರವಾದಂತಹ ಪರ್ವತ ಶಿಖರಗಳು ಕಂಡುಬರ್ತಾ ಇದ್ದಾವೆ. ಅದರ ಜೊತೆಗೆ ರಾಜ್ಯದ ಅತಿ ತಗ್ಗಾದ ಭಾಗ ಯಾವುದನ್ನೋದು ಕೂಡ ಗೊತ್ತಿರಬೇಕು. ಸಾಮಾನ್ಯವಾಗಿ ಸಮುದ್ರ ಕರಾವಳಿ ಮೈದಾನ ಏನಿದೆ ಅಲ್ವಾ ಅದನ್ನು ನಾವು ಅತಿ ತಗ್ಗಾದ ಭಾಗ ಅಂತ ಗುರುತಿಸ್ತೇವೆ, ಸಮುದ್ರ ಮಟ್ಟಕ್ಕೆ ಸಮನಾಗಿರೋದಂತ ಗುರುತಿಸ್ತೇವೆ. ಆದರೆ ಅದನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಅತಿ ತಗ್ಗಾದ ಭಾಗ ಯಾವುದಿದೆ ಒಳಭಾಗದಲ್ಲಿ ಬಂದಾಗ ಅಂದರೆ ಭೀಮೇಶ್ವರ ಕಣಿವೆ ಅಂತ ಗುರುತಿಸೋದು. ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಸರಿಸುಮಾರು ಸಮುದ್ರ ಮಟ್ಟದಿಂದ 86 ಮೀಟರ್ ಅಷ್ಟು ಮಾತ್ರ ಹೈಟ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ 2 ಪಾಯಿಂಟ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಮುಳ್ಳಯ್ಯನಗಿರಿ ರಾಜ್ಯದಲ್ಲಿ ಬಂದಾಗ ಅತಿ ಎತ್ತರವಾದಂಥ ಪಾಯಿಂಟ್ ಆಗಿದೆ ಅಂತ ಕೇಳಿದ್ರೆ, ರಾಜ್ಯದಲ್ಲಿ ಅತಿ ತಗ್ಗಾದಂಥ ಭಾಗ ಸ್ಪೆಷಲಿ ಕೋಸ್ಟಲ್ ಏರಿಯಾ ಹೊರತುಪಡಿಸಿದ್ರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆ ಅಂತ ಗುರುತಿಸೋದು. ಕರ್ನಾಟಕದ ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. 4 ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ. ಅದು ಯಾವುದಂತ ಗುರುತಿಸಬೇಕು. ಸುಮಾರು ಜನ ಎಕ್ಸಾಕ್ಟಾಗಿ ಆನ್ಸರ್ ಗುರುತಿಸಿದ್ದಾರೆ. ನೇತ್ರಾವತಿ ನದಿಯಿಂದ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಅನ್ನುವಂಥ ಸ್ಟೇಟ್ಮೆಂಟು ರಾಂಗ್ ಅಂತ ಹೇಳಿದ್ದಾರೆ. ಎಸ್, ಅದು ಕರೆಕ್ಟು. ಯಾಕಂದರೆ ಶರಾವತಿಯಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಲವಿದ್ಯುತ್ ಉತ್ಪಾದನೆ ಆಗೋದು, ನೇತ್ರಾವತಿಯಿಂದ ಅಲ್ಲ. ಓಕೆ, ಆದರೆ ತಪ್ಪ ಆನ್ಸರ್ ಇನ್ನೂ ಕೆಲವೊಬ್ಬರು ರಾಂಗ್ ಆಗಿ ಐಡೆಂಟಿಫೈ ಮಾಡಿದ್ದೀರಲ್ವ, ಅವುಗಳೆಲ್ಲವೂ ಕೂಡ ಸರಿಯಾದಂಥ ಹೇಳಿಕೆಗಳೇ ಆಗಿದ್ದಾವೆ. ಹಾಗಾಗಿ ನೀವು ಇನ್ನೂ ಸ್ವಲ್ಪ ಬೇಸಲ್ಲಿ ಸ್ಟ್ರಾಂಗ್ ಆಗಬೇಕಂತ ಹಾಗೇನು ಹೇಳ್ಬೋದು. ಸ್ಪೆಷಲಿ ಫಸ್ಟ್ ಆಪ್ಷನ್ಸನ್ನು ನೀವು ಎಕ್ಸಾಕ್ಟಾಗಿ ಕ್ಲಿಯರ್ಗಾಗಿ ಗೊತ್ತಿರಬೇಕು. ಫಸ್ಟ್ ಆಪ್ಷನ್ಸಲ್ಲಿ ಸುಮಾರು 1600ರಷ್ಟು ಜನ ಇದ್ದೀರಾ ನೀವು. ಓಕೆ, ಅಲ್ಲಿರುವಂತಹ ಸ್ಪರ್ಧಾರ್ಥಿಗಳು ನಿಮಗೆ ಅದರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲ ಅಂತ ಗೊತ್ತಾಗುತ್ತೆ ಅಲ್ಲಿ ನೋಡಿದ್ರೆ. ಯಾಕಂದರೆ ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಪಶ್ಚಿಮಾಭಿಮುಖ ನದಿಗಳಿಂದ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಗೊತ್ತು, ಕರ್ನಾಟಕದ ನದಿಗಳನ್ನು ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖ ಅಂತ ಡಿವೈಡ್ ಮಾಡ್ತೇವೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತಲೂ ಕೂಡ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಿಂದಲೇ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸ್ಪೆಷಲಿ ನಾನೊಂದು 2-3 ನದಿಗಳ ಹೆಸರು ಕರ್ನಾಟಕ ರಿವರ್ ಸಿಸ್ಟಮಲ್ಲಿ ಹೇಳಿದ್ದೆ ನಾನು. ಶರಾವತಿ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುತ್ತೆ, ಕಾಳಿ ಸೆಕೆಂಡ್ ಪ್ಲೇಸಲ್ಲಿ ಇದೆ ಅಂತ ಹೇಳಿದ್ದೆ. ಬಹುತೇಕ ಆ 2 ನದಿಗಳಿಂದ ಮೋರ್ ದೆನ್ 60% ಅಂತ ಹೇಳ್ಬೋದು ಅಷ್ಟು ಜಲವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ ಬೇಸ್ ಮೇಲೆ ನೀವು ಈಸಿಯಾಗಿ ಹೇಳ್ಬೋದು. ನೀವು ಕೃಷ್ಣ, ಕಾವೇರಿ ಇವೆಲ್ಲ ಬಹಳ ಉದ್ದವಾದ ನದಿಗಳು, ದೊಡ್ಡ ನದಿಗಳು, ಹಾಗಾಗಿ ಆ ಬೇಸನ್ನು ಇಟ್ಕೊಂಡು ನೀವು ಆನ್ಸರ್ ಮಾಡಿರ್ಬೋದು ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಆ ರೀತಿ ಮಾಡಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಸ್ಪೆಷಲಿ ಕರ್ನಾಟಕದ ನದಿಗಳಿಗೆ, ನದಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಈ ಕಲರ್ ಏನಿದೆ ಅಲ್ವ ನಾನು ಹೈಲೈಟ್ ಮಾಡಿದ್ದೀನಲ್ವ, ಈ ಭಾಗದಲ್ಲಿ ಹರಿಯುವಂಥ ನದಿಗಳೆಲ್ಲವೂ ಕೂಡ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು. ಇವನ್ನು ಹೊರತುಪಡಿಸಿದರೆ ರಿಮೈನಿಂಗ್ ಎಲ್ಲ ಭಾಗದಲ್ಲಿರುವಂಥ ನದಿಗಳೆಲ್ಲವೂ ಕೂಡ ಪೂರ್ವಕ್ಕೆ ಹರಿತಾವೆ. ಆದರೆ
ಜಲವಿದ್ಯುತ್ ಅಂತ ಬಂದಾಗ ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತಲೂ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಿಂದಲೇ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಸ್ಪೆಷಲಿ ಇನ್ನೊಂದ್ಸರಿ ಆ ಮ್ಯಾಪನ್ನು ಜೂಮ್ ಮಾಡಿ ನೋಡಿದ್ರೆ ಕಾಳಿ, ಗಂಗಾವಳಿ ಆಗಿರ್ಬೋದು, ಅಘನಾಶಿನಿ, ಶರಾವತಿ, ವರಾಹಿ, ಈ ಕಡೆ ಕೆಳಭಾಗದಲ್ಲಿ ಬಂದ ನೇತ್ರಾವತಿ, ಇವೆಲ್ಲವೂ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ವೆಸ್ಟ್ ಫ್ಲೋ ರಿವರ್ಸ್ ಅಂತ ಹೇಳ್ಬೋದು ನಾವು ಕರ್ನಾಟಕದಲ್ಲಿ ಬಂದಾಗ. ಅದರಲ್ಲಿ ಸ್ಪೆಷಲಿ ಜಲವಿದ್ಯುತ್ ಅಂತ ಬಂದಾಗ ನಿಮಗೆ 3 ನದಿಗಳು ಸ್ಪಷ್ಟವಾಗಿ ಗೊತ್ತಿರಬೇಕು. ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಆಗೋದು ಶರಾವತಿಯಿಂದ. ಜಲವಿದ್ಯುತ್ ಅಲ್ಲಿ ಬಂದಾಗ 38% ಆ ನದಿಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಒಟ್ಟು ಜಲವಿದ್ಯುತ್ತಲ್ಲಿ ಕಾಳಿ ನದಿಯಿಂದ ಸರಿಸುಮಾರು 32% ವಿದ್ಯುತ್ ಉತ್ಪಾದನೆ ಆಗುತ್ತೆ. ವರಾಹಿಯಿಂದಲೂ ಕೂಡ 6% ವಿದ್ಯುತ್ ಉತ್ಪಾದನೆ ಆಗುತ್ತೆ. ಈ 3 ನದಿಗಳಿಂದ ಹೆಚ್ಚು ಕಡಿಮೆ 3/4 ಭಾಗಕ್ಕಿಂತ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಆಗೋದು ಕಂಡುಬರುತ್ತೆ. ಈ 3 ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳನ್ನೋದು ಗೊತ್ತಿರಬೇಕು. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನೀವು ತಪ್ಪಂತೇನೆ ಹೇಳ್ತಾ ಇದ್ದೀರಲ್ವಾ, ನೀವು ಅಲ್ಲಿಂದ ಬೇರೆ ಆಪ್ಷನ್ಸ್ಗೆ ಬರಬೇಕಾದ್ರೆ ಈ ನಾಲೆಜ್ ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿ ಇರಬೇಕು. ಈ ಬೇಸ್ ನೀವು ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ಅವಾಗ ಮಾತ್ರ ಇಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಸರಿಯಾಗಿ ಉತ್ತರ ಗುರುತಿಸಲಿಕ್ಕೆ ಆಗುತ್ತೆ. ಮತ್ತು ಕೆಲವೊಬ್ರು ಅನಿಸ್ಬೋದು ಇಂಥ ಸ್ಟೇಟ್ಮೆಂಟ್ ಎಕ್ಸಾಮಲ್ಲಿ ಕೊಡೋದಿಲ್ಲಲ್ಲ ಅಂತ ಅನಿಸ್ಬೋದು. ಆದರೆ ನಿಮಗೆ ನಮ್ಮ ವಿಜಯ್ ಭವ ಟೀಮಿಂದ ಏನು ಕ್ವಶನ್ ಪೇಪರ್ ರೆಡಿ ಆಗ್ತಾ ಇದೆ ಅಲ್ವಾ, ಇಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ನ ಪ್ರತಿಯೊಂದು ಆಪ್ಷನ್ಸ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಒಂದೊಂದು ಕ್ವಶನ್ಸ್ ಆಗಿ ಬರ್ಬೋದು. ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ನಿಮ್ಮ ಹತ್ರ ಇರಲೇಬೇಕನ್ನೋದು ನಮ್ಮ ಇಚ್ಛಾಗಿದೆ. 64ನೇ ಪ್ರಶ್ನೆ, ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಇರುವ ಸ್ಥಳ ಯಾವುದು ಅಂತ. ಇಲ್ಲಿ 2 ರೀತಿ ನಾಲೆಜ್ ನಿಮ್ಮಿಂದ ನಾವು ಚೆಕ್ ಮಾಡ್ತಾ ಇರೋದು. ಒಂದು, ನಿಮಗೆ ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಯಾವ ಪ್ಲೇಸಲ್ಲಿ ಇದೆ ಅಂತ ಗೊತ್ತಿದ್ರೆ ಇಲ್ಲ ಅಂತ ಚೆಕ್ ಮಾಡ್ತಾ ಇರೋದು. ಸೆಕೆಂಡ್ ಒನ್ ಬಂದಾಗ ಅದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಅಥವಾ ಇಲ್ಲ ಅನ್ನೋದು ನಿಮಗೆ ಕ್ಲಾರಿಟಿ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಂದು ಅಡಿಷನಲ್ ನಾನು ಆ್ಯಡ್ ಮಾಡ್ತಾ ಇರೋದು, ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ನಿಮಗೆ ಮಾಹಿತಿ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇರೋದು. ಒಂದು, ವಿಜಯನಗರ ಜಿಲ್ಲೆ ರಚನೆ ಆಗಿದೆ ಬಳ್ಳಾರಿಯಿಂದ ಡಿವೈಡ್ ಆಗಿ. ಹಾಗಾಗಿ ಅವುಗಳಲ್ಲಿರುವಂಥ ಇಂಪಾರ್ಟೆಂಟ್ ಪ್ಲೇಸಸ್ಗಳು ಯಾವ ಜಿಲ್ಲೆಯಲ್ಲಿ ಇದ್ದಾವೆ, ಯಾವ ಜಿಲ್ಲೆಯಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೆಕೆಂಡ್ ಒನ್, ಕರ್ನಾಟಕದ ಕೈಗಾರಿಕೆ, ಸ್ಪೆಷಲಿ ಉಕ್ಕಿನ ಮತ್ತು ಕಬ್ಬಿಣ ಕಾರ್ಖಾನೆ ಅಂತ ಬಂದಾಗ ಇಡೀ ರಾಜ್ಯದಲ್ಲಿ ಬಂದಾಗ 2 ಪ್ಲೇಸ್ ಇಂಪಾರ್ಟೆಂಟ್ ನಮಗೆ. ಒಂದು ಭದ್ರಾವತಿ ಬಿಟ್ಟರೆ ಒಂದು ತೋರಣಗಲ್ಲು. ತೋರಣಗಲ್ಲಲ್ಲಿ ಇರುವಂತಹ ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಏನಿದೆ ಅಲ್ವ, ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಬಳ್ಳಾರಿ ಅನ್ನುವಂಥ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೊಂಡವ್ರ ಸಂಖ್ಯೆ ಸರಿಸುಮಾರು ಒಂದು 50% ಇದೆ. ಇನ್ನೂ 40%ದಷ್ಟು ಸ್ಪರ್ಧಾರ್ಥಿಗಳು ವಿಜಯನಗರ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಗೊತ್ತಿರಲಿ, ಇದು ವಿಜಯನಗರ ಅಲ್ಲ, ಇದು ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್, ಇದು ತೋರಣಗಲ್ಲು. ಓಕೆ, ಹಾಗಾಗಿ ನಿಮಗೆ ಈ ಸಾಮಾನ್ಯ ಮಾಹಿತಿ ಗೊತ್ತಿದ್ರೆ 40% ಸ್ಪರ್ಧಾರ್ಥಿಗಳು ಈ ಕಡೆ ಹೋದರೆ ಬಹುತೇಕ 90% ಆಗಿಬಿಡುತ್ತೆ ಹೆಚ್ಚು ಕಡಿಮೆ ಇದು. ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಎಕ್ಸಾಮ್ ಅಥವಾ ಎಕ್ಸಾಮ್ ಹಾಲಲ್ಲಿ ಹೋದಾಗ ನಮಗೆ ಅನಿಸುತ್ತೆ ಇದು ಓದಲಿಲ್ಲ, ಇದು ನಾವು ತಿಳ್ಕೊಳ್ಳಿಲ್ಲ ಅಂತ. ಆದರೆ ನಿಮಗೆ ಎಲ್ಲ ಮಾಹಿತಿ ಇರಬೇಕು. ಹೊಸದಾಗಿ ರಚನೆ ಆಗಿರುವಂಥ ಜಿಲ್ಲೆಯ ಮಾಹಿತಿಯನ್ನು ಕರ್ನಾಟಕದ ಕೈಗಾರಿಕೆಗಳನ್ನು ಬೇಸಾಗಿಟ್ಕೊಂಡು ಕೇಳಿರುವಂಥ ಒಂದು ಕ್ವಶನ್ನು ಇದಾಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೂ ಕೆಲ ಸ್ಪರ್ಧಾರ್ಥಿಗಳು ಭದ್ರಾವತಿ, ಶಿವಮೊಗ್ಗ ಅಂತ ಗುರುತಿಸಿದ್ರೆ, ಆದರೆ ಗೊತ್ತಿರಲಿ ಅಲ್ಲಿರೋದು ವಿಸ್ಕೋ, ಅದ್ರ ಬಗ್ಗೆ ಕೂಡ ಮಾಹಿತಿ ಇರಬೇಕು. 1000ಕ್ಕಿಂತ ಹೆಚ್ಚು ಸ್ಪರ್ಧಾರ್ಥಿಗಳಿಗೆ ಭದ್ರಾವತಿ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಸೀರಿಯಸ್ ಆಗಿ ಓದ್ತಾ ಇಲ್ಲ ಅಂತ ನಾನು ಕಠೋರವಾಗಿ ಇದೇ ಸತ್ಯವನ್ನು ನಿಮ್ಮ ಎದುರುಗಡೆ ನಾನು ಹಂಚ್ಕೊಳ್ಬೇಕಾಗುತ್ತೆ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಬಂದಾಗ ಕರ್ನಾಟಕದಲ್ಲಿ 2 ಪ್ಲೇಸ್ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಾನು ಹೇಳಿದೆ. ಒಂದು ಭದ್ರಾವತಿ ವಿಸ್ಕೋ ಅಂತ ಗುರುತಿಸೋದು, ಇನ್ನೊಂದು ವಿಜಯನಗರ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತ ಹೇಳೋದು. ಆ ಬೇಸ್ ಮೇಲೆ ಕೆಲವೊಬ್ಬರು ತಪ್ಪು ಮಾಡಿರ್ಬೋದು. ಸ್ಪೆಷಲಿ ಯಾವುದನ್ನು ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಅಂತ ಏನಿದೆ ಅಲ್ವ, ಅಲ್ಲಿ ವಿಜಯನಗರ ಅಂತ ಹೆಸರಿರೋದ್ರಿಂದ ವಿಜಯನಗರನೇ ಇರ್ಬೋದು ಅಂತ ಕೆಲ ಸ್ಪರ್ಧಾರ್ಥಿಗಳು ಗುರುತಿಸಿರ್ಬೋದು. ಕನ್ಫ್ಯೂಸ್ ಆಗುವಂಥ ಕ್ವಶನ್ಸ್ಗಳೇ ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಈ ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ತೋರಣಗಲ್ ಆ್ಯಕ್ಚುಲಿ ಹೊಸಪೇಟೆ ಮತ್ತು ಬಳ್ಳಾರಿ ಮಿಡಲಲ್ಲಿ ಇರೋದು ಕಂಡು ಬರುತ್ತೆ. ಆದರೆ ಜಿಲ್ಲೆ ಅಂತ ತೆಗೆದುಕೊಂಡಾಗ ಅದು ಬಳ್ಳಾರಿ ಜಿಲ್ಲೆಯಲ್ಲಿರೋದು ಕಂಡು ಬರುತ್ತೆ. ಇದೊಂದು ಪ್ರೈವೇಟ್ ಕಂಪ್ನಿ ಗೊತ್ತಿರಬೇಕು. ಇದು ಸಂಡೂರು ತಾಲೂಕಲ್ಲಿರೋದು, ಬಳ್ಳಾರಿ ಡಿಸ್ಟ್ರಿಕ್ನ ಸಂಡೂರು ತಾಲೂಕು ಅಂತ ಗುರುತಿಸಲಾಗುತ್ತೆ. ಲೇಟೆಸ್ಟ್ ಕೊರೆಕ್ಸ್ ಟೆಕ್ನಾಲಜಿ ಕೂಡ ಈ ಕಂಪ್ನಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಕರ್ನಾಟಕದ ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದ್ದಾರೆ. ತಾಮ್ರದ ಅದಿರು ಇಂಗಳದಾಳು ಅಂತ ಕೊಟ್ಟಿದ್ದಾರೆ, ಚಿನ್ನ ಹಟ್ಟಿ ಅಂತ ಕೊಟ್ಟಿದ್ದಾರೆ, ಕಬ್ಬಿಣದ ಅದಿರು ದೋಣಿಮಲೆ ಅಂತ ಕೊಟ್ಟಿದ್ದಾರೆ, ಮೇಲ್ನೆ ಎಲ್ಲೋ ಅಂತ ಕೊಟ್ಟಿದ್ದಾರೆ. ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿದೆ. ಹೆಚ್ಚು ಕಡಿಮೆ ಅರೌಂಡ್ 90% ಸ್ಪರ್ಧಾರ್ಥಿಗಳು ಇದಕ್ಕೆ ಸರಿಯಾಗಿ ಆನ್ಸರ್ ಗುರುತಿಸಿದ್ದಾರೆ. ಓಕೆ, ಅದರ ಜೊತೆಗೆ ಇಂಥ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನೀವು 3ರಲ್ಲಿ 2 ಆದರೂ ನಿಮಗೆ ಗೊತ್ತಿರಬೇಕು. 2 ಗೊತ್ತಿದ್ರು ನೀವು ಈ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಹಟ್ಟಿ ಚಿನ್ನದ ಗಣಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಅಲ್ಲೇ ಸ್ವಲ್ಪ ಜನ ಇದ್ದಾರೆ ನೋಡಿರಿ, 1000ಕ್ಕಿಂತ ಹೆಚ್ಚು ಜನ ಆನ್ಸರನ್ನು ಗುರುತಿಸಿದ್ದಾರೆ. ಅದೊಂದೇ ಸರಿ ಅಂತ ಗುರುತಿಸಿದ್ದಾರೆ. ಆದರೆ ಅದ್ರ ಜೊತೆ ನಿಮಗೆ ದೋಣಿಮಲೆ ಅಥವಾ ಇಂಗಳದಾಳು ಅವೆರಡರಲ್ಲಿ ಒಂದು ಪ್ಲೇಸ್ ಗೊತ್ತಿದ್ರು ಕೂಡ ನೀವು ಕೊನೆ ಆಪ್ಷನ್ಸನ್ನು ಸರಿಯಾಗಿ ಇರುವಂಥ ಉತ್ತರ ಅಂತ ಗುರುತಿಸ್ಬೋದಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಮ್ಯಾಪ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ವಿಜಯ್ ಬೋಧಲ್ಲಿ ಕೂಡ ಕ್ಲಾಸ್ ಇದ್ದಾವೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆ ಬೇಸ್ ಮೇಲೆ ಕೂಡ ಇಂಥ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡ್ಬೋದು. ಸ್ಪೆಷಲಿ ಕಬ್ಬಿಣದ ಅದಿರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಈ ಭಾಗ ಬಳ್ಳಾರಿ ಹೊಸಪೇಟೆ ವಲಯ ಏನಿದೆ ಅಲ್ವಾ, ಈ ಭಾಗವನ್ನು ಮೇಜರ್ ಅಂತ ಗುರುತಿಸೋದು. ಇಲ್ಲಿ ದೋಣಿಮಲೆ ಕೂಡ ನೀವು ಐಡೆಂಟಿಫೈ ಮಾಡ್ಬೋದು.
ಹಾಗಾಗಿ ಆ ಬೇಸ್ ಮೇಲೆ ಗುರುತಿಸ್ಬೋದು. ಅದು ಬಿಟ್ಟರೆ ಕಬ್ಬಿಣಾದ್ರಿಗೆ ಕುದುರೆಮುಖ, ಕೆಮ್ಮಣ್ಣಗುಂಡಿ ಕೂಡ ಫೇಮಸ್ ಆಗಿರುವಂಥ ಪ್ಲೇಸಸ್ ಆಗಿದ್ದಾವೆ. ಬಾಕ್ಸೈಟ್ ಅಂತ ಬಂದರೆ ಆಲ್ರೆಡಿ ಒಂದು ಪ್ಲೇಸ್ ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕದಲ್ಲಿ ಬಂದರೆ ಬೆಳಗಾವಿ ಜಿಲ್ಲೆ ಖಾನಾಪುರ ಏರಿಯಾದಲ್ಲಿ ಬಾಕ್ಸೈಟನ್ನು ನಾವು ಕಾಣ್ಬೋದಾಗಿದೆ. ಈ ರೀತಿ ಮ್ಯಾಪ್ಸ್ಗಳ ಮೂಲಕ ಖನಿಜ ಸಂಪನ್ಮೂಲಗಳ ಬಗ್ಗೆ ಕೂಡ ಸ್ಟಡಿ ಮಾಡಬೇಕು. ಚಿನ್ನ ಅಂತ ಬಂದಾಗ ಸ್ಪೆಷಲಿ ಹಟ್ಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ ಅದು ಅಲ್ಲಿ ನಾವು ಮೈನ್ಸ್ ನಡೆಸ್ತಾ ಇದ್ದೇವೆ. ಕೋಲಾರದಲ್ಲಿ ಕ್ಲೋಸ್ ಆಗಿದೆ, ಆದರೂ ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನಿಮಗೆ. ಯುರೇನಿಯಂ ಬಂದರೆ ಕರ್ನಾಟಕಕ್ಕೆ ಬಂದರೆ ಭೀಮಾ ಬೆಲ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಯಾದಗಿರಿ ಜಿಲ್ಲೆಯ ಗೋಗಿ ಏರಿಯಾವನ್ನು ಗುರುತಿಸಲಾಗುತ್ತೆ. ಅದ್ರ ಬಗ್ಗೆ ಕೂಡ ಮಾಹಿತಿ ನಿಮಗೆ ಗೊತ್ತಿರಬೇಕು. 66ನೇ ಕ್ವಶನ್, ಹೊಗೆಸೊಪ್ಪು ಬೆಳೆಗೆ ಪ್ರಸಿದ್ಧಿಯಾಗಿರುವಂಥ ಕರ್ನಾಟಕದ ಪ್ರದೇಶ ಯಾವುದು ಅಂತ. ಇಲ್ಲಿ ಡಿಸ್ಟಿಕ್ ಅಂತ ಕೊಟ್ಟಿಲ್ಲ, ಒಂದು ಸ್ವಲ್ಪ ಬೇರೆ ಬೇರೆ ಜಿಯೋಗ್ರಾಫಿಕಲ್ ಬೇಸ್ ಮೇಲೆ ಕೆಲವೊಂದು ಏರಿಯಾವನ್ನು ಕೊಟ್ಟಿದ್ದೇವೆ ನಾವು. ಮಲೆನಾಡು ಪ್ರದೇಶ, ಅರೆ ಮಲೆನಾಡು ಪ್ರದೇಶ, ಮೈದಾನ ಪ್ರದೇಶ, ಕರಾವಳಿ ಪ್ರದೇಶ ಅಂತ ಕೊಡಲಾಗಿದೆ ಇಲ್ಲಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ಮಲೆನಾಡು ಪ್ರದೇಶ. ಆದರೆ 50ಕ್ಕಿಂತ ಕಡಿಮೆ ಅಂದರೆ 50%ಕ್ಕಿಂತ ಕಡಿಮೆ ಸ್ಪರ್ಧಾರ್ಥಿಗಳು ಈ ಕ್ವಶನ್ಗೆ ಸರಿಯಾಗಿ ಉತ್ತರ ಗುರುತಿಸಿದ್ದಾರೆ. ಭಾಳ ಸೀರಿಯಸ್ ಆಗಿ ಇವರು ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಕ್ವಶನ್ ಒಂದು ಸ್ವಲ್ಪ ಇದು ಡಿಫಿಕಲ್ಟ್ ಅನ್ಬೋದು, ಅಷ್ಟು ಈಸಿ ಅಲ್ಲ. ಹಾಗಂದ್ರೆ ಬಹಳ ಡಿಫಿಕಲ್ಟಿ ಅನ್ನಂಗಿಲ್ಲ. ಒಂದು ಸ್ವಲ್ಪ ಕಂಟೆಂಟ್ ಇದ್ದರೆ ಅಥವಾ ಕಂಟೆಂಟಲ್ಲಿ ಏನೋ ಸತ್ವ ಇದ್ದರೆ ನೀವು ಆನ್ಸರ್ ಮಾಡಬಹುದು. ಓಕೆ, ಯಾವ ಬೇಸ್ ಮೇಲೆ ಕೇಳಿರ್ತಾರೆ ಅಂದರೆ ಕರ್ನಾಟಕವನ್ನು ನಾವು ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂತ ಬಂದಾಗ 10 ರೀತಿಯ ವಲಯಗಳನ್ನು ಗುರುತಿಸ್ತೇವೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಅದರಲ್ಲಿ 9ನೇ ವಲಯ ಅಬ್ಸರ್ವ್ ಮಾಡಬೇಕು. 9ನೇ ವಲಯ ಇದು ಮಲೆನಾಡು ವಲಯ ಅಂತ ಹೇಳೋದು. ಇದು ಕಾಫಿ, ಟೀ, ರಬ್ಬರ್ ಬೆಳೆಗೆ ಹೆಚ್ಚು ಆ ಬೆಳೆಯನ್ನು ಬೆಳೆಯುವಂಥ ಏರಿಯಾ ಆಗಿದೆ. ಇದಕ್ಕೆ ಅಟ್ಯಾಚ್ ಆಗಿರುವಂಥ 7ನೇ ಮತ್ತು 8ನೇ ಝೋನ್ಗಳೇನು ಕಾಣಿಸ್ತಾ ಇದ್ದಾವಲ್ವ, ಅವೆಲ್ಲವೂ ಕೂಡ ಅರೆ ಮಲೆನಾಡು ವಲಯ. ಆ ಭಾಗದಲ್ಲಿ 7ನೇ ಮತ್ತು 8ನೇ ಕೃಷಿ ವಲಯಗಳೇನಿದ್ದಾವಲ್ವ, ದಕ್ಷಿಣ ಮತ್ತು ಉತ್ತರದ ಸ್ಥಿತ್ಯಂತರ ವಲಯ ಅಂತ ಆ ಭಾಗದಲ್ಲಿ ಹೊಗೆ ಸೊಪ್ಪನ್ನು ಬೆಳೆಯೋದು ಕಂಡುಬರುತ್ತೆ. ಅಥವಾ ನಿಮಗೆ ರಫ್ಲಿ ಒಂದು ಐಡಿಯಾ ಇರುತ್ತೆ ನಿಮಗೆ. ಮೈಸೂರು ಏರಿಯಾ ಬಂದಾಗ ಮೈಸೂರು, HD ಕೋಟೆ, ಪಿರಿಯಾಪಟ್ಟಣ, ಹುಣಸೂರು ಆ ಭಾಗದಲ್ಲಿ ಹೊಗೆ ಸೊಪ್ಪು ಬೆಳೆಯಲಾಗುತ್ತೆ. ಅದು ಬಿಟ್ಟರೆ ನಾರ್ತಲ್ಲಿ ಬೆಳಗಾವಿ ಏರಿಯಾದಲ್ಲಿ ಕೂಡ ಹೊಗೆ ಸೊಪ್ಪನ್ನು ಬೆಳೆಯಲಾಗುತ್ತೆ ಅಂತ. ಅದನ್ನು ಬೇಸಾಗಿ ಇಟ್ಕೊಂಡು ಕೂಡ ನೀವು ಹೇಳ್ಬೋದಾಗಿತ್ತು. ಈ ಕ್ವಶನ್ಗೆ ಸರಿಯಾದ ಉತ್ತರ ಅರೆ ಮಲೆನಾಡು ಪ್ರದೇಶ ಅಂತ ಗುರುತಿಸ್ಬೋದಾಗಿತ್ತು. ಹಾಗಾಗಿ ನಿಮಗೆ ಗೊತ್ತಿರಬೇಕು. ಮತ್ತು ಮಲೆನಾಡು ಪ್ರದೇಶ ಅಂತ ಕೂಡ ಒಂದು ಸ್ವಲ್ಪ ಜನ ಗುರುತಿಸಿದ್ದಾರೆ. ಒಂದು ಸ್ವಲ್ಪ ಜನ ಅಂದರೆ ಬಹಳ ಕಡಿಮೆ ಏನಿಲ್ಲ, ಸುಮಾರು 2,500ಕ್ಕಿಂತ ಹೆಚ್ಚು ಸ್ಪರ್ಧಾರ್ಥಿಗಳು ಮಲೆನಾಡು ಪ್ರದೇಶ ಅಂತ ಗುರುತಿಸಿದ್ದಾರೆ. ಲ್ಯಾಟ್ರೈಟ್ ಸಾಯಿಲ್ ಗಮನಿಸಬೇಕು. ಅದು ಕಾಫಿ, ಟೀ, ರಬ್ಬರ್ ಅಂತ ಬೆಳೆಗಳಿಗೆ ಹೆಚ್ಚು ಸೂಕ್ತವಾದದ್ದು ಅನ್ನೋದು ಗಮನಿಸಬೇಕು. ಸ್ಪೆಷಲಿ ಹೊಗೆ ಸೊಪ್ಪು ಬಂದರೆ ಅರೆ ಮಲೆನಾಡು ವಲಯ ಅಂತ ಗುರುತಿಸಬೇಕು. ನಿಪ್ಪಾಣಿ ಗೊತ್ತು, BD ಹೊಗೆ ಸೊಪ್ಪಿನ ಮಾರ್ಕೆಟ್ಗೆ ಫೇಮಸ್ ಆಗಿದೆ. ಇನ್ನು ಹುಣಸೂರು, HD ಕೋಟೆ, ಮೈಸೂರು ಏರಿಯಾ ಏನಿದೆ ಅಲ್ವಾ, ಅಲ್ಲಿ ವರ್ಜಿನಿಯಾ ಹೊಗೆ ಸೊಪ್ಪನ್ನು ಬೆಳೆಯಲಾಗುತ್ತೆ. ಇದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. 67ನೇ ಕ್ವಶನ್, ಓಝೋನ್ ಪದರ ಕೆಳಗಿನ ಯಾವ ವಲಯದಲ್ಲಿದೆ ಅಂತ. ಬಹಳ ಈಸಿ ಆಗಿರುವಂಥ ಕ್ವಶನ್. ವಾಯುಮಂಡಲದಲ್ಲಿ ವಲಯಗಳಂತ ಗುರುತಿಸ್ತೇವಲ್ವ, ಅದರಲ್ಲಿ ಯಾವ ವಲಯದಲ್ಲಿ ಓಝೋನ್ ಲೇಯರ್ ಇದೆ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಬಹುತೇಕ 86-87% ಸ್ಪರ್ಧಾರ್ಥಿಗಳು ಸರಿಯಾಗಿ ಆನ್ಸರ್ ಗುರುತಿಸಿದ್ದಾರೆ. ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಬಹಳ ಡೆಪ್ತ್ ನಾಲೆಜ್ ಏನು ಬೇಕಾಗಿಲ್ಲ. ಜಸ್ಟ್ ನಿಮಗೆ ವಾಯುಮಂಡಲದಲ್ಲಿರುವಂಥ 5 ಸ್ತರಗಳ ಬಗ್ಗೆ ಗೊತ್ತಿರಬೇಕು. ಎಲ್ಲಕ್ಕಿಂತ ಕೆಳ ಭಾಗದಲ್ಲಿ ಭೂಮಿಗೆ ಅಟ್ಯಾಚ್ ಆಗಿರುವಂಥ ವಾಯುಮಂಡಲದ ಲೇಯರ್ಗೆ ನಾವು ಟ್ರೋಪೋಸ್ಪಿಯರ್ ಅಂತ ಹೇಳ್ತೇವೆ. ಸೆಕೆಂಡ್ ಅದು ದಾಟ್ಕೊಂಡು ಮೇಲೆ ಹೋದರೆ ನಮಗೆ ಸ್ಟ್ಯಾಟೋಸ್ಪಿಯರ್ ಸಿಗುತ್ತೆ. ಮೂರನೇದು ಮೆಸೋಸ್ಪಿಯರ್ ಇದೆ. 4th ಒನ್ ಥರ್ಮೋಸ್ಪಿಯರ್, 5th ಒನ್ ಎಕ್ಸೋಸ್ಪಿಯರ್ ಅಂತ ಹೇಳೋದು. ಇದರಲ್ಲಿ ಓಝೋನ್ ಪದರ ಯಾವ ವಲಯದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಝೋನ್ ಪದರ ಈ 5 ವಲಯಗಳಂತ ಬಂದಾಗ ಸ್ಟ್ಯಾಟೋಸ್ಪಿಯರ್ ಅಲ್ಲಿರೋದು ಕಂಡುಬರುತ್ತೆ. ಈ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೊಂದು ಲೇಯರ್ ಕಾಣಿಸ್ತಾ ಇದೆ ಅಲ್ವಾ, ಇದು ಸ್ಟ್ಯಾಟೋಸ್ಪಿಯರ್ ಅಲ್ಲಿರೋದು. ಸ್ಟ್ಯಾಟೋಸ್ಪಿಯರ್ ಒಳಗಡೆ ಮತ್ತೊಂದು ಲೇಯರ್ ಕಾಣಿಸ್ತಾ ಇದೆ ಅಲ್ವಾ, ಒಂದು ಲೈನ್ ಹಂಗೆ, ಅದು ಓಝೋನ್ ಲೇಯರ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಇಂತಹ ಬೇಸಿಕ್ ಆದಂಥ ಮಾಹಿತಿ ಕೇಳ್ತಾ ಇರ್ತಾರೆ. ಓಝೋನ್ ಲೇಯರ್ ಇಂಪಾರ್ಟೆಂಟ್ ಗೊತ್ತಿದೆ ನಿಮಗೆ. ಸೂರ್ಯನಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಿಸುತ್ತೆ ಅಂತ ಹೇಳ್ಬೋದು. ಓಝೋನ್ ಪದರ ತೆಳುವಾಗ್ತಾ ಹೋದರೆ ಭೂಮಿ ಮೇಲೆ UV ರೇಸ್ಗಳೇನಿದ್ದಾವಲ್ವ ನೇರವಾಗಿ ಬರ್ತಾವೆ. ಅವೇನಾದರೂ ನೇರವಾಗಿ ಭೂಮಿಗೆ ಬಂದರೆ ಭೂಮಿಯ ಮೇಲೆ ಜೀವಿಗಳು ಉಳಿಯೋದು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಓಝೋನ್ ಪದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್ 68ನೇ ಕ್ವಶನ್, ಭೂಕಂಪ ಉಂಟಾದಾಗ ಅತಿ ಹೆಚ್ಚು ಹಾನಿಯನ್ನುಂಟು ಮಾಡುವ ಅಲೆಗಳು ಯಾವುವು ಅಂತ. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು ಅಥವಾ ಚತುರ್ಥ ಅಲೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಕೊನೆಯದಾಗಿ ಗೊತ್ತಿರಬೇಕು D ಆಪ್ಷನ್ಸ್ ಚತುರ್ಥ ಅಲೆಗಳಂತ. ನಾವು ಭೂಕಂಪ ಉಂಟಾದಾಗ ಸ್ಪೆಷಲಿ ನಾವು ಜನರಲ್ ಅಂತ ಬಂದಾಗ 3 ಅಲೆಗಳನ್ನೇ ಗುರುತಿಸೋದು. ಓಕೆ, ಆ 3 ಅಲೆಗಳಲ್ಲಿ ಯಾವುದೋ ಒಂದು ಅಲೆಗಳು ಇದಕ್ಕೆ ಆನ್ಸರ್ ಆಗಿರಬೇಕು. ಫಸ್ಟ್ ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು. ಅದರಲ್ಲಿ ಯಾವ ಅಲೆಗಳು ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ ಅಂತ ಕೇಳಿದ್ರೆ ಸರಿಸುಮಾರು ಒಂದು 60% ವಿದ್ಯಾರ್ಥಿಗಳು ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನ ತಪ್ಪಿದ್ದಾರೆ. ಓಕೆ, ನಿಮಗೆ ಗೊತ್ತಿರಲಿ, ಭೂಕಂಪ ಉಂಟಾದಾಗ 3 ರೀತಿಯ ಅಲೆಗಳು ಉಂಟಾಗ್ತವೆ. ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಮತ್ತು ಸರ್ಫೇಸ್ ವೇವ್ಸ್ ಅಂತ ಕೂಡ ಕರೀತಾರೆ. ಓಕೆ, ಪ್ರಾಥಮಿಕ ಅಲೆ, ದ್ವಿತೀಯ ಅಲೆಗಳು ಮತ್ತು ತೃತೀಯ ಅಲೆಗಳು ಅಥವಾ ಮೇಲ್ಮೈ ಅಲೆಗಳಂತ ಗುರುತಿಸೋದು. ಇದರಲ್ಲಿ ಪ್ರಾಥಮಿಕ ಅಲೆಗಳು ಅತ್ಯಂತ ವೇಗವಾಗಿ ಚಲಿಸ್ತವೆ. ಅವು ಮೊದಲು ಬಂದು ತಲುಪ್ತಾವೆ ಅಂತ ಹೇಳ್ಬೋದು. ಅದಾದ ನಂತರ ಸೆಕೆಂಡರಿ ವೇವ್ಸ್ ಬರ್ತವೆ. ಅದಾದ ನಂತರ ಸರ್ಫೇಸ್ ವೇವ್ಸ್ಗಳು ಬರ್ತವೆ. ಸರ್ಫೇಸ್ ವೇವ್ಸ್ ಅತ್ಯಂತ ನಿಧಾನವಾಗಿ ಬರ್ತವೆ. ಅತಿ ಹೆಚ್ಚು ಹಾನಿಯನ್ನುಂಟು ಮಾಡುವಂಥ ಅಲೆಗಳು.
ಈ ಕಂಟೆಂಟ್ ಕೂಡ ನಾನೆಲ್ಲೋ ಹೊಸ ಬುಕ್ ಅಥವಾ ಸ್ಟ್ಯಾಂಡರ್ಡ್ ಬುಕ್ಕಿಂದ ತೆಗೆದುಕೊಂಡಿದ್ದಲ್ಲ, ಇದು ಜಸ್ಟ್ ಇದು 8th ಕ್ಲಾಸ್ ಬುಕ್ಕಲ್ಲೇ ನಿಮಗೆ ಸಿಗುತ್ತೆ. ಹಾಗಾಗಿ 6 to 12 ಬುಕ್ಸನ್ನು ಎಷ್ಟು ಪರ್ಫೆಕ್ಟಾಗಿ ಓದಿರ್ತೀರೋ ಅಷ್ಟು ಸ್ಕೋರ್ ನಿಮ್ಮದು ಹೈ ಆಗುತ್ತೆ, ಅಷ್ಟು ಕಂಟೆಂಟ್ ನಿಮ್ಮದು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಸ್ಮೋಗ್ರಾಫ್ ಬಗ್ಗೆ ಗೊತ್ತಿರಬೇಕು. ಭೂಕಂಪ ಉಂಟಾದಾಗ ಅದು ಉಂಟಾಗಿರುವಂಥ ಸ್ಥಳ, ವೇಳೆ, ವೇಗ ಮತ್ತು ಅವೆಲ್ಲವನ್ನು ಕೂಡ ದಾಖಲಿಸುವಂಥ ಒಂದು ಸಾಧನ, ಉಪಕರಣ ಆಗಿ ಸಿಸ್ಮೋಗ್ರಾಫನ್ನು ಬಳಕೆ ಮಾಡಲಾಗುತ್ತೆ. ಅಲ್ಲಿ ದಾಖಲಾಗಿರುವಂಥದ್ದನ್ನು ಏನು ಮಾಡ್ತಾರೆ, ರಿಕ್ಟರ್ ಸ್ಕೇಲ್ನಲ್ಲಿ ಅಳತೆ ಮಾಡಿ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಸ್ಮೋಗ್ರಾಫ್ ಕಾಣಿಸ್ತಾ ಇದೆ, ಇಲ್ಲಿ ಗ್ರಾಫ್ ಮೇಲೆ ಮೂಡ್ತಾ ಇದೆ ಅದರ ತೀವ್ರತೆ ಎಲ್ಲ, ಆಮೇಲೆ ಇಲ್ಲೇನು ಮೂಡಿದೆ ಅಲ್ವಾ ಗ್ರಾಫ್, ಇದನ್ನು ರಿಕ್ಟರ್ ಸ್ಕೇಲ್ನಲ್ಲಿ ಅಳತೆ ಮಾಡಿ ಎಷ್ಟು ರಿಕ್ಟರ್ ಸ್ಕೇಲ್ ಆಗಿದೆ ಅಂತ ಹೇಳ್ತಾರೆ. ಮಾರ್ಸೆಲಿ ಸ್ಕೇಲ್ ಕೂಡ ಬಳಕೆ ಮಾಡಲಾಗುತ್ತೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಅಥವಾ ಈ ಗ್ರಾಫ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಭೂಕಂಪದ ತೀವ್ರತೆ ನೋಡಿಲಿ, ಭೂಕಂಪ ಉಂಟಾಗೋದಕ್ಕಿಂತ ಮುಂಚೆ ಜಸ್ಟ್ ಒಂದು ಲೈನು ಆಗ್ತಾ ಇದೆ, ಭೂಕಂಪ ಸ್ಟಾರ್ಟ್ ಆದಮೇಲೆ ಆ ಗ್ರಾಫ್ ಮೂಡ್ತಾ ಇದೆ, ಹೆಚ್ಚಾದಂಗೆ ಅದರ ವಿಡ್ತ್ ಹೆಚ್ಚಾಗ್ತಾ ಇದೆ. ಇದನ್ನು ರಿಕ್ಟರ್ ಸ್ಕೇಲ್ನಲ್ಲಿ ಅಳತೆ ಮಾಡಿ ಹೇಳಲಾಗುತ್ತೆ ಕ್ಯಾಸುವಲ್ ಆಗಿ ಬಂದಾಗ. ಈ ಮಾಹಿತಿ ಕೂಡ ಗೊತ್ತಿರಬೇಕು. 69ನೇ ಕ್ವಶನ್ಗೆ ಬರೋಣ. ನೈಲ್ ನದಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಬಹಳ ಈಸಿ ಆಗಿರುವಂಥ ಕ್ವಶನ್ನು, ಆದರೆ ಬಹಳಷ್ಟು ಜನ ತಪ್ಪು ಮಾಡಿದ್ದೀರಾ. ಇದು ಸಂಪೂರ್ಣವಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ ಅಂತ ಹೇಳೋದು. ನೀವು ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಇಂಥ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕಾಗುತ್ತೆ. ನೀವು ನೈಲ್ ನದಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ನೈಲ್ ನದಿ ಪ್ರಪಂಚದ ಅತಿ ಉದ್ದವಾದ ನದಿ, 2 ಮೂಲಗಳಿಂದ ಆರಂಭ ಆಗುತ್ತೆ, ಆಫ್ರಿಕಾ ಖಂಡದಲ್ಲಿ ಹರಿಯುತ್ತೆ, ಮೆಡಿಟರೇನಿಯನ್ ಸಮುದ್ರ ಸೇರುತ್ತೆ, ಇಷ್ಟೆಲ್ಲ ಓದ್ಕೊಂಡಿರ್ತೀರ. ಆದರೆ ಫೈನಲ್ ಆಗಿ ನೀವು 1 ಪಾಯಿಂಟ್ ಮಿಸ್ ಮಾಡಿರ್ತೀರ. ಅದು ಯಾವ ದಿಕ್ಕಿಗೆ ಹರಿಯುತ್ತೆ ಅಂತ ನೀವು ಬರೆದುಕೊಂಡಿರೋದಿಲ್ಲ, ಅಥವಾ ಓದ್ಕೊಂಡಿರೋದಿಲ್ಲ, ಅಥವಾ ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿರೋದಿಲ್ಲ. ಓಕೆ, ಹಾಗಾಗಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಜಸ್ಟ್ 43% ಮೆಂಬರ್ಸ್ ಮಾತ್ರ ಇದಕ್ಕೆ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. ಈ ನದಿಯು ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರ ಸೇರುತ್ತೆ ಅಂತ. ಎಲ್ಲ ಕಡೆಗೂ ಮೆಡಿಟರೇನಿಯನ್ ಸಮುದ್ರ ಅಂತಲೇ ಆನ್ಸರ್ ಇದೆ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೈಲ್ ನದಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಸೇರುತ್ತೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಯಾವ ದಿಕ್ಕಲ್ಲಿದೆ ಮೆಡಿಟರೇನಿಯನ್ ಸಮುದ್ರ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಹೇಳೋದು ಸಂಪೂರ್ಣವಾಗಿದ್ದು ಮ್ಯಾಪ್ ಬೇಸ್ಡ್ ಕ್ವಶನ್. ನೀವು ಅಟ್ಲಾಸನ್ನು ಅಥವಾ 6th 7th 8th 9th 10th ಅಲ್ಲಿರುವಂಥ ಮ್ಯಾಪ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಇಲ್ಲಿ ನೈಲ್ ನದಿ ಕಾಣಿಸ್ತಾ ಇದೆ, ಆಫ್ರಿಕಾ ಖಂಡದಲ್ಲಿ ಹರಿಯುವಂಥ ನದಿ, ಜಗತ್ತಿನ ಅತಿ ಉದ್ದವಾದ ನದಿ ಅಂತ ಗುರುತಿಸೋದು. ಓಕೆ, ಉತ್ತರಾಭಿಮುಖವಾಗಿ ಹರಿತಾ ಇದೆ, ಫಸ್ಟ್ ಅದು ಕ್ಲಿಯರ್ ಆಗಿರಬೇಕು. ಆ ಬೇಸ್ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಇದಕ್ಕೆ ಈ ನದಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರ ಸೇರುತ್ತೆ ಅಂತ ಇಷ್ಟೇ ಗೊತ್ತಿದ್ರೆ ಸಾಕು. ಇದೊಂದು ಮ್ಯಾಪ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸಾಕು. ನಾನು ಹೇಳಿದ್ರೆ ಅಂದ ತಕ್ಷಣಕ್ಕೆ ನೀವು ನೈಲ್ ನದಿ ಅಷ್ಟೇ ಅಬ್ಸರ್ವ್ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಅಟ್ಲಾಸು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳು, ಅಮೆಜಾನ್ ನದಿ ಯಾವ ದಿಕ್ಕಿಗೆ ಹರಿಯುತ್ತೆ, ಯಾವ ಸಾಗರವನ್ನು ಸೇರುತ್ತೆ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಕಾಂಗೋ ರಿವರ್ ಅಂತ ಬರುತ್ತೆ ಆಫ್ರಿಕಾದಲ್ಲಿ ಬಂದಾಗ, ಅದು ಯಾವ ದಿಕ್ಕಲ್ಲಿ ಹರಿಯುತ್ತೆ, ಯಾವ ಭಾಗದಲ್ಲಿದೆ, ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ನೀವು ವಿಚಾರ ಮಾಡಬೇಕು. ನಿಮ್ಮದೇ ಆದ ಕ್ರಿಯೇಟಿವಿಟಿ ನೀವು ಯೂಸ್ ಮಾಡ್ಕೊಳ್ಬೇಕು. ಜಸ್ಟ್ ಓದೋದು ಅದಷ್ಟಕ್ಕಷ್ಟೇ ಸೀಮಿತ ಆಗಬಾರ್ದು. ಓಕೆ, ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನೈಲ್ ನದಿ ಉತ್ತರಾಭಿಮುಖವಾಗಿ ಹರಿತಾ ಇದೆ. ಇಲ್ಲಿ ಮೇಲ್ಭಾಗದಲ್ಲಿ ಬಂದಾಗ ಈ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ, ಇದು ಮೆಡಿಟರೇನಿಯನ್ ಸಮುದ್ರಕ್ಕೆ ಸೇರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಅಥವಾ ವರ್ಲ್ಡ್ ಮ್ಯಾಪಲ್ಲಿ ಕೂಡ ನೀವು ಮೆಡಿಟರೇನಿಯನ್ ಸೀಯನ್ನು ನೋಡ್ಬೋದು. ಆಫ್ರಿಕಾ ಮತ್ತು ಯುರೋಪ್ನ ಮಧ್ಯಭಾಗದಲ್ಲಿ ಮೆಡಿಟರೇನಿಯನ್ ಸೀ ಇರೋದು ಕಂಡುಬರುತ್ತೆ. ಆ ಸಮುದ್ರಕ್ಕೆ ನೈಲ್ ನದಿ ಹೋಗಿ ಜಾಯಿನ್ ಆಗುತ್ತೆ ಅನ್ನೋಂಥ ಮಾಹಿತಿ ಬೇಸಿಕ್ ಆಗಿ ತಿಳಿದಿರಬೇಕು. ಇನ್ನು ಸೆಕೆಂಡ್ ಟೆಸ್ಟಲ್ಲಿ ಕೇಳಿರುವಂಥ ಕೊನೆಯ ಕ್ವಶನ್ನು, ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ಈ ಕೆಳಗಿನ ಯಾವ ರೇಖಾಂಶವನ್ನು ಆಧರಿಸಿ ಗುರುತಿಸಲಾಗಿದೆ ಅಂತ. ಓಕೆ, ಇದು ಕೂಡ ಬಹಳ ಈಸಿ ಆಗಿರುವಂಥ ಕ್ವಶನು. ನೀವು ರೇಖಾಂಶ ಅಕ್ಷಾಂಶಗಳ ಬಗ್ಗೆ 6ನೇ ಕ್ಲಾಸಲ್ಲಿ ಓದಿರ್ತೀರ, 8ನೇ ಕ್ಲಾಸಲ್ಲಿ ಓದಿರ್ತೀರ, ಫಸ್ಟ್ PU ಬುಕ್ಕಲ್ಲಿ ಕೂಡ ಓದಿರ್ತೀರ. ಅದನ್ನೇ ಬೇಸಾಗಿಟ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನಾನು ಯಾವುದೋ ಒಂದು ಬಹಳ ಎಲ್ಲೋ ಕೇಳದೇ ಇರುವಂಥ ಕ್ವಶನ್ ಕೇಳ್ತಾ ಇಲ್ಲ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ರೇಖಾಂಶವನ್ನು ಆಧರಿಸಿ ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಸುಮಾರು ಒಂದು 57-58% ವಿದ್ಯಾರ್ಥಿಗಳು ಸರಿಯಾಗಿ ಗುರುತಿಸಿದ್ದಾರೆ. ಆದರೆ ಇನ್ನೂ ಸರೌಂಡ್ 40% ಸ್ಪರ್ಧಾರ್ಥಿಗಳು ತಪ್ಪಾಗಿ ಗುರುತಿಸಿದ್ದಾರೆ. ಇನ್ನೂ ಕೆಲ ಸ್ಪರ್ಧಾರ್ಥಿಗಳು ಸುಮಾರು 4000 ಸ್ಪರ್ಧಾರ್ಥಿಗಳು 82.5 ಡಿಗ್ರಿ ಗುರುತಿಸಿದ್ದಾರೆ. ಆದರೆ ಗೊತ್ತಿರಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ಏನಿದೆ ಅಲ್ವಾ, ಇದು ಭಾರತ ಮೇಲಿಂದ ಹಾದೋಗುತ್ತೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ದೇಶದ ಮೇಲಿಂದ ಹಾದೋಗೋದಿಲ್ಲ. ಆ ಬೇಸ್ ಮೇಲೆ ಕೂಡ ನೀವು ಈ ಆಪ್ಷನ್ಸನ್ನು ನೀವು ಸ್ಕಿಪ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು. ಇನ್ನು ಕೆಲವೊಬ್ಬರು 0 ಡಿಗ್ರಿ ಅಂತ ಗುರುತಿಸಿದರೆ, 0 ಡಿಗ್ರಿ ಎಷ್ಟು ಸುಮಾರು 2800 ಜನ ಗುರುತಿಸಿದರೆ, 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶ ಅಂತ ಕರಿತೇವೆ. ಇಡೀ ಜಗತ್ತಿನ ಸಮಯಕ್ಕೆ ಅದು ಬೇಸ್ ಆಗಿದೆ. ಆದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ದೇಶದ ಮೇಲಿಂದ ಕೂಡ ಹಾದು ಹೋಗೋದಿಲ್ಲ. ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ನೆನ್ಪಿಟ್ಕೊಂಡು ನೀವೇನು ಮಾಡ್ಬೋದು, ಆನ್ಸರನ್ನು ಗುರುತಿಸ್ಬೋದು. ಸ್ಪೆಷಲಿ ರೇಖಾಂಶ ಅಂದರೆ ಏನಂತ ಫಸ್ಟ್ ಬೇಸಿಕ್ ಆಗಿ ಗೊತ್ತಿರಬೇಕು. ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಎಳೆದಿರುವಂತಹ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳ್ಬೋದು. ಗೋಳದ ಮೇಲೆ ಎಳೆದಿರುವಂಥ ಇಮ್ಯಾಜಿನರಿ ಲೈನ್ಸ್ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಲೈನ್ಸ್ಗಳಾಗಿದ್ದಾವೆ. 360 ಇಂತಹ ಇಮ್ಯಾಜಿನರಿ ಲೈನ್ಸನ್ನು ಗ್ಲೋಬ್ ಮೇಲೆ ಗುರುತಿಸಲಾಗಿದೆ. ಅದರಲ್ಲಿ 2 ಇಂಪಾರ್ಟೆಂಟು. ಒಂದು ಪ್ರೈಮ್ ಮೆರಿಡಿಯನ್ ಅಥವಾ 0 ಡಿಗ್ರಿ ರೇಖಾಂಶ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ, ಅಥವಾ ಇದಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಕರೀತಾರೆ. ಗ್ರೀನ್ವಿಚ್ ಅನ್ನುವಂಥ ಪ್ಲೇಸ್ ಮೇಲಿಂದ ಇದು ಹಾದೋಗುತ್ತೆ ಇಂಗ್ಲೆಂಡ್ ದೇಶದಲ್ಲಿ ಬಂದಾಗ, ಹಾಗಾಗಿ ಇದಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಹೇಳ್ತಾರೆ. ಇಡೀ ಜಗತ್ತನ್ನು 2 ಗೋಳಾರ್ಧಗಳಾಗಿ ಡಿವೈಡ್ ಮಾಡುತ್ತೆ, ಒಂದು ಪೂರ್ವ ಇನ್ನೊಂದು ಪಶ್ಚಿಮ ಗೋಳಾರ್ಧ ಅಂತ.
ಇದನ್ನು ಹೊರತುಪಡಿಸಿದ್ರೆ ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಇನ್ನೊಂದು ರೇಖಾಂಶ ಗುರುತಿಸಿದ್ದೇವೆ, ಅದು 180 ಡಿಗ್ರಿ ರೇಖಾಂಶ ಅಂತ. ಓಕೆ, 180 ಡಿಗ್ರಿ ರೇಖಾಂಶ ಕಾಣಿಸ್ತಾ ಇದೆ. ಅದೊಂದು ಸ್ವಲ್ಪ ಏಷ್ಯಾ ಮೇಲಿಂದ ಹಾದು ಹೋಗ್ತಾ ಇದೆ, ಉತ್ತರ ಅಮೆರಿಕದ ಕೆಲವೊಂದು ದ್ವೀಪಗಳಿದಾವಲ್ವ ಅಲ್ಲಿಂದ ಹಾದು ಹೋಗ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಏನಿದೆ ಅಲ್ವಾ, ಆ ಇಂಟರ್ನ್ಯಾಷನಲ್ ಡೇಟ್ ಲೈನು 180 ಡಿಗ್ರಿ ರೇಖಾಂಶವನ್ನೇ ಆಧರಿಸಿ ಗುರುತಿಸಲಾಗಿದೆ. ಆದರೆ ಒಂದು ವ್ಯತ್ಯಾಸ ಇದೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಗೂ ಮತ್ತು 180 ಡಿಗ್ರಿ ರೇಖಾಂಶ ಏನಿದೆ ಅಲ್ವಾ, ಇವೆರಡರ ಮಧ್ಯದಲ್ಲಿ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂದರೆ 180 ಡಿಗ್ರಿ ರೇಖಾಂಶನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಆಗಿದೆನಾ ಅಂದರೆ ಅದು ಆಗಿಲ್ಲ ಅಂತ ಹೇಳಬೇಕು ನೀವು. ಯಾಕಾಗಿಲ್ಲ ಅಂದರೆ 180 ಡಿಗ್ರಿ ರೇಖಾಂಶ ಅಂದರೆ ಇದು ನೇರವಾಗಿರುವಂತಹ ಲೈನ್, ಆ ಮ್ಯಾಪಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಅದು 180 ಡಿಗ್ರಿ ರೇಖಾಂಶ. ಆದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಈ ರೀತಿ ಸ್ಟೇಟ್ ಆಗಿಲ್ಲ, ಈ ರೀತಿ ಜಿಗ್ ಜಾಗ್ ಆಗಿ ಎಳೆಯಲಾಗಿದೆ. ಓಕೆ, ಇನ್ ಕೇಸ್ 180 ಡಿಗ್ರಿಯನ್ನೇ ಆ ರೇಖಾಂಶವನ್ನೇ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಪರಿಗಣಿಸಿದ್ರೆ ಈ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕೂಡ ಸ್ಟೇಟ್ ಆಗಿ ಇರಬೇಕಾಗಿತ್ತು. ಆದರೆ ಇದನ್ನು ಸ್ವಲ್ಪ ಅಂಕುಡೊಂಕಾಗಿ ಎಳೆಯಲಾಗಿದೆ. ಆದರೆ ಇದಕ್ಕೆ ಬೇಸ್ ಆಗಿರೋದು ಯಾವುದಂದರೆ 180 ಡಿಗ್ರಿ ರೇಖಾಂಶನೇ ಬೇಸ್ ಆಗಿದೆ. ಆದರೆ 180 ಡಿಗ್ರಿ ಯಾವ ರೀತಿ ಇದೆನೋ ಅದೇ ರೀತಿ ಯಥಾವತ್ತಾಗಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಲ್ಲ ಅನ್ನೋದು ಗೊತ್ತಿರಬೇಕು. ಯಾಕೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಈ ರೀತಿ ಅಂಕುಡೊಂಕಾಗಿ ಎಳೆಯಲಾಗಿದೆ ಅಂತ ನೋಡ್ತಾ ಹೋದರೆ, ಈ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಸಮಯದಲ್ಲಾಗುವಂತಹ ಅಸ್ತವ್ಯಸ್ತ ಅಥವಾ ವ್ಯತ್ಯಾಸ ಏನಿದೆ ಅಲ್ವಾ, ಆ ಕನ್ಫ್ಯೂಷನನ್ನು ನಿವಾರಿಸಲಿಕ್ಕೆ ಈ ರೀತಿ ಬೈಫರ್ಗೇಷನ್ ಮಾಡಲಾಗಿದೆ. ಅಂದರೆ ಮೇಲ್ಭಾಗದ ಏರಿಯಾ ಏನಿದೆ ಅಲ್ವಾ, ಈ ಭಾಗ ಏನಿದೆ ಅಲ್ವಾ, ಇದೆಲ್ಲ ರಷ್ಯಾಗೆ ಸೇರಿದ್ದು. ನಾವೇನಾದರೂ ಇದನ್ನು ಡಿವೈಡ್ ಮಾಡಿದ್ರೆ ಈ ಕಡೆ ದಿನನೇ ಬೇರೆ ಆಗಿರುತ್ತೆ, ಈ ಕಡೆ ದಿನನೇ ಬೇರೆ ಆಗಿರುತ್ತೆ, ದಿನಾಂಕಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಒಂದೇ ದೇಶದಲ್ಲಿ ಬೇರೆ ಬೇರೆ ದಿನಾಂಕಗಳು ಬರಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಯಾವ ದೇಶದ ಮೇಲಿಂದಲೂ ಕೂಡ ಹಾದು ಹೋಗದ ರೀತಿಯಲ್ಲಿ ಇದನ್ನು ಅಂಕುಡೊಂಕಾಗಿ ಎಳೆಯಲಾಗಿದೆ. ಹಾಗಾಗಿ ಇದನ್ನು ನಾವೇನಂತ ಹೇಳೋದು, 180 ಡಿಗ್ರಿ ರೇಖಾಂಶವನ್ನು ಬೇಸಾಗಿಟ್ಕೊಂಡು ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ಗುರುತಿಸಿದ್ದಾರೆ. ಈ ಮಾಹಿತಿ ಕೂಡ 8ನೇ ಕ್ಲಾಸ್ ಬುಕ್ಸಿಂದಲೇ ತೆಗೆದುಕೊಂಡಿರೋದು. ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು, ಈ ರೀತಿ ಅಂಕುಡೊಂಕಾಗಿ ಇದನ್ನು ಎಳೆದಿರೋದು ಕಂಡು ಬರುತ್ತೆ. ಆದರೆ ಇದಕ್ಕೆ ಬೇಸ್ ಆಗಿರೋದು 180 ಡಿಗ್ರಿ ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ರೆಡ್ ಲೈನ್ ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ಸೂಚಿಸ್ತಾ ಇದೆ, ಇನ್ನೊಂದು ಸ್ಟೇಟ್ ಲೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು 180 ಡಿಗ್ರಿ ಸೂಚಿಸ್ತಾ ಇದೆ. 180 ಡಿಗ್ರಿ ಇದಕ್ಕೆ ಬೇಸ್ ಆಗಿದೆ, ಆದರೆ 180 ಡಿಗ್ರಿನೇ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಇದಿಷ್ಟು ಸೆಕೆಂಡ್ ಟೆಸ್ಟಲ್ಲಿ ಕೇಳಿರುವಂಥ ಜಿಯೋಗ್ರಫಿ ಕ್ವಶನ್ಸ್ಗಳ ಚರ್ಚೆ ಆಗಿತ್ತು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.